ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧುಶ್ರೀ ನಿಶ್ಚಲದಾಸ್ಜಿ ಅವರ ಕೃತಿ ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರ ಜೊತೆಗೆ ಸಂವಾದ. ತರಂಗ 5, ವಿಷಯಾಂಕ 214. ಗುರು ಮತ್ತು ವೇದಾದಿಗಳ ವ್ಯಾವಹಾರಿಕ ಪ್ರತಿಪಾದನೆ. ಮತ್ತೆ 5ನೇ ದೋಹ ಅಧ್ಯಯನ ಮಾಡ್ತಾ ಇದ್ದೀವಿ. ಗುರು ಮತ್ತು ವೇದಾದಿಗಳ ವ್ಯಾವಹಾರಿಕ ಪ್ರತಿಪಾದನೆ ಅಂತಂದ್ರೆ ನಾಮರೂಪಗಳ ಮತ್ತು ಅವರ ವ್ಯವಹಾರಗಳ ವ್ಯಾವಹಾರಿಕ ಪ್ರತಿಪಾದನೆ ಅಂದ್ರೆ ಏನು? ನಾಮ, ರೂಪ, ವ್ಯವಹಾರ, ಅವರಿಂದ ಉಂಟಾಗುವ ಅನುಕೂಲ ಪ್ರತಿಕೂಲಗಳು, ಇವೇ ಅಲ್ಲ ಚರ್ಚೆ ಮಾಡೋದೀಗ. ಯಾವುದೇ ವಸ್ತುವಿನಿಂದ ಏನು ಅನುಕೂಲ ಆಗ್ತದ, ಏನು ಪ್ರತಿಕೂಲ ಆಗ್ತದ, ಯಾವ ವಸ್ತು ಅದು, ಏನದ, ಯಾವಾದರೆ ವಸ್ತು ತೋರಿ, ಯಾವಾದರೆ ವ್ಯಕ್ತಿ ತೋರಿ. ಯಾರ್ದಾರ ಪರಿಚಯ ಆಯ್ತಂದ್ರೆ ನೀವೇನ್ ಮಾಡ್ತೀರಿ? ಅವ್ರ ಸಂಗಟ ಒಂದೆರಡು ಚಲೋ ಮಾತಾಡ್ತೀರಿ, ಅವ್ರು ಒಂದಿಟ್ಟು ಹಚ್ಕೊಂಡು ಮಾತಾಡ್ತಾರೆ, ನೀವು ಒಂದಿಟ್ಟು ಹಚ್ಕೊಂಡು ಮಾತಾಡ್ತೀರಿ. ಸ್ವಲ್ಪ ಹೊತ್ತಾದ್ಮೇಲೆ ನೀವೇನಂತೀರಿ? ಚಲೋ ಅನ್ನ ನೋಡು ಮನುಷ್ಯ ಅಂತೀರ ಇಲ್ಲ? ಎಷ್ಟು ಚಲೋ ಮನುಷ್ಯ ಅದನ್ನ ನೋಡಪ್ಪ. ಚಲೋ ಮನುಷ್ಯ. ಮತ್ತ ನಾವ ಏನಾರ ಅತಿ ಬುದ್ಧಿವಂತಿಕೆ ಮಾತಾಡಿದ್ನಂದ್ರ ಭಾರಿ ಜೋರದ ನೋಡು. ಕೆಟ್ಟದನ, ಜೋರದನ, ಇವನ್ ಸಂಗಟ ಹುಷಾರಾಗಿರ್ಬೇಕು. ಯಾವ ಚಟ ಇದ್ದು ಅಂತಂದ್ರ ಇವನ್ ಸಹವಾಸ ಬಾಳ ಮಾಡಬಾರ್ದು. ಕುಡಿದು ತಾನು ಕುಡುಕ, ನನಗ ಕುಡಿಸಿದ, ನನಗ ಹಾಳು ಮಾಡದ, ಮತ್ತ ತಂಬಾಕ್ ತಿಂದ, ಗುಟ್ಕ ತಿಂದ, ಇಂಥವನಂದ್ರೆ ಇವನ್ ಸಂಗಟ ನಾವು ಜನ ದೂರೇ ಇರಬೇಕು ಅಂತೇಳಿ. ಇಲ್ಲ ದೊಡ್ಡ ಅಧಿಕಾರಿ ಇದ್ದ, ಏನಾರ ಅನುಕೂಲ ಇತ್ತು, ಅವನ ಬಲ್ಲಿ ನಿಮ್ಗೆ ಏನಾರ ಉಪಯೋಗ ಆಗಂತ ಕೆಲಸ ಆತಿತ್ತಂತಂದ್ರೆ ಇವನ್ ಸಂಬಂಧ ಬಿಡಬಾರ್ದಪ್ಪ. ಎಷ್ಟೊತ್ತಾದ್ರೂ ಹಚ್ಕೋಬೇಕು, ಒಂದಿಟ್ಟು ಹೋಗ್ಬೇಕು, ಬರ್ಬೇಕು, ಮಾತಾಡಿಸ್ಬೇಕು. ಒಟ್ಟು ನಿಮ್ಮೊಳಗ ಅಭಿಪ್ರಾಯಗಳು ಏನಿರ್ತವ ಬರೀ ವ್ಯವಹಾರಿಕ. ಅದೇ ಹೆಣ್ಮಕ್ಳು ಇದ್ರು, ಒಂದಿಟ್ಟು ಚಂದ ಸ್ಮಾರ್ಟ್ ಇದ್ದಾರಂತಂದ್ರೆ ಏನಾರ ಹಚ್ಕೊಂಡು ಮಾತಾಡಿದ್ರಂದ್ರೆ ಅವ್ರ ಸಂಗಟ ಇನ್ನೊಂದ್ ಜನ ಮಾತಾಡ್ಬೇಕು. ಏನಾರ ಒಂದಿಷ್ಟು ಅನುಕೂಲಗಳು ಇದ್ದು ಅವ್ರಲಿಂತ ಅಂತಂದ್ರ ಅನುಕೂಲ ತೆಕ್ಕೋಬೇಕು. ಒಟ್ಟು ಏನೋ ವ್ಯಕ್ತಿಗಳ ಸಂಗಟ, ವಸ್ತುಗಳ ಸಂಗಟ, ಬಜಾರದಾಗ ಏನಾರ ತಗೋ, ಬರೀ ವ್ಯವಹಾರಿಕ. ಒಟ್ಟು ಪರಮಾರ್ಥಿಕ ನೆನಪು ಬರಂಗೇ ಇಲ್ಲ. ಅವನೊಬ್ಬ ಬ್ರಹ್ಮ, ಆಕೆ ಒಂದು ಬ್ರಹ್ಮ, ಆ ವಸ್ತು ಒಂದು ಬ್ರಹ್ಮ. ಪಾರಮಾರ್ಥಿಕವಾಗಿ ನಮ್ಗ ಅದು ನೆನಪೇ ಬರಲ್ಲ. ಪಾರಮಾರ್ಥಿಕ ಪ್ರತಿಪಾದನೆ ನಡೆದಿರುವಾಗ ಒಳಗ ಇದು ಮಾಡ್ತಾ ಇರೋದು ಸಾಧನೆ ಎದರ ಸಲುವಾಗಿ ಅಂದ್ರೆ ಪಾರಮಾರ್ಥಿಕ ಪ್ರತಿಪಾದನೆಗಾಗಿ. ಒಂದು ತರಂಗ ಮುಗಿದು ಹೋದ ಮೇಲೂ 4ನೇ ತರಂಗಕ್ಕೆ ಅದು ಬರ್ಬೇಕದು. 4ನೇ ತರಂಗಕ್ಕೆ ಅದು ಬರ್ಲಾರ್ದಕ್ಕ ಏನ್ ಮಾಡ್ತಾರ, ಈ ವ್ಯಾವಹಾರಿಕ ಪ್ರತಿಪಾದನೆಗಳನ್ನ ಹೇಳಿ 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 ಇಂಥವೆಲ್ಲ ಇರಬಾರ್ದಪ್ಪ. ಒಂದೇ ಸಲ ಬ್ರಹ್ಮ ಅನ್ನುವಂತಂದ್ರೆ ಹೆಂಗ? ಅದು ಒಂದೇ ಸಲಕ್ಕೆ ಬ್ರಹ್ಮ ಅನ್ಬೇಕಾದ್ರೆ ತತ್ವದೃಷ್ಟಿ ಅಂತವರಿಗೆ ಯಾರ ಅಂತಃಕರಣ ಪರಿಪೂರ್ಣ ಹದ ಆಗ್ಯದ,
ಅಂತವ್ರಿಗೆ ಅದು ಬರ್ತದೆ. ನಮಗ ಇನ್ನ ಅರ್ಧ ಹದ ಅದ, ಇನ್ನ ಅರ್ಧ ರಾಗದ್ವೇಷಗಳದಾವ, ಇನ್ನ ಪಾಪ ಪುಣ್ಯಗಳದಾವ. ಹಿಂಗಿದ್ದಾಗ ಏನ್ ಮಾಡ್ಬೇಕು, ನಾವು ವ್ಯಾವಹಾರಿಕ ಅಂದ್ರೆ ಏನಂತ ತಿಳ್ಕೊಂಡು ಅವೆಲ್ಲ ವೇಸ್ಟ್ ಅಂತ ತಿಳ್ಕೊಂಡು ಬ್ರಹ್ಮಕ್ಕೆ ಹೋಗ್ಬೇಕು. ನಾವು ವ್ಯಾವಹಾರಿಕ ಪ್ರತಿಪಾದನೆ ಒಳಗೆ ಒಂದೇ ಶಬ್ದ, ಪರಶಿವ ಅಥವಾ ಪರಬ್ರಹ್ಮ ಅಥವಾ ಕೂಟಸ್ಥ, ಒಂದೇ ಚೈತನ್ಯ. ಒಳಗಿದ್ದಕ್ಕೆ ಕೂಟಸ್ಥ ಅಂತೀವಿ, ಹೊರಗಿದ್ದಕ್ಕೆ ಅದಕ್ಕೆ ಬ್ರಹ್ಮ ಅಂತೀವಿ. ಈ ಜಗತ್ತು ಸೃಷ್ಟಿ ಮಾಡಿ ನಡೆಸ್ಲಕತ್ತದಕ್ಕೆ ಏನಂತೀವಿ, ಈಶ್ವರ ಅಂತೀವಿ. ಒಂದೇ ಚೈತನ್ಯ. ಆ ಚೈತನ್ಯ, ಅಖಂಡ ಚೈತನ್ಯವನ್ನ ನಮ್ಮ ಪ್ರಜ್ಞೆಗೆ ತಗೊಂಡು ಸೀದಾ ನಾವ್ ಎದಕ್ಕೆ ಹೋಗ್ಬೇಕು, ಪರಮಾರ್ಥಿಕ ಪ್ರತಿಪಾದನೆ ಒಳಗಿದ್ರಿ ಅಂತಂದ್ರೆ ಮೋಕ್ಷ. ಅವ್ರಲಿಂತ ಯಾವ ಉಪಯೋಗ ಆದರೂ ಆಗ್ಲಿಕ್ಕರ ಬಿಡ್ಲಿ, ಅವ್ರು ಚಂದ ಇದ್ದರೆ ಇರ್ಲಿ, ಚಂದ ಇರ್ಲಿಕ್ಕರ ಬಿಡ್ಲಿ. ಬಡವ್ರು ಹಾಕಿರ್ಲಕ್ಕ, ಶ್ರೀಮಂತರ ಹಾಕಿರ್ಲಕ್ಕ, ಆರೋಗ್ಯವಂತರ ಹಾಕಿರ್ಲಕ್ಕ, ಅನಾರೋಗ್ಯವಂತರ ಹಾಕಿರ್ಲಕ್ಕ, ಅವ್ರ ಬ್ರಹ್ಮ ಸ್ವರೂಪ ಅದರ ಮುಗಿತಷ್ಟೇ. ಆ ಬ್ರಹ್ಮ ಸ್ವರೂಪ ಅನ್ನೋದು ನಮಗ್ ಯಾವಾಗ ನೆನಪಿಗೆ ಬರ್ತಂದ್ರೆ, ನಾನು ಬ್ರಹ್ಮ ಸ್ವರೂಪ ಅದೀನಿ ಅಂತ ನಮಗ್ ಪ್ರಜ್ಞೆ ಇದ್ದಾಗ ಮಾತ್ರ ಅದು ಬರ್ಲಕ್ ಸಾಧ್ಯ. ನನ್ನೊಳಗೆ ನಾ ಬ್ರಹ್ಮ ಸ್ವರೂಪ ಇರಲಿಲ್ಲ, ನಾ ಜೀವ ಸ್ವರೂಪ ಇದ್ದೀನಿ ಅಂತಂದ್ರೆ ಜಗತ್ನಾಗ ನಾಮ ರೂಪ ಅವು ಚಾಲು ಆಗ್ತಾವ. ನಾ ಬ್ರಹ್ಮದೀನ ಅನ್ನೋದು ನಿಮ್ಮೊಳಗೆ ನಿಶ್ಚಯ ಯಾವನಿಗೆ ಆಗಿರ್ತದ ಅವನಿಗೆ ಇಡೀ ಜಗತ್ತೆಲ್ಲ ಬ್ರಹ್ಮನೇ ಕಾಣಿಸ್ತದೆ. ಶಿವಮಯವು ಎಲ್ಲ ಶಿವಮಯವು ಅಂತ ಭಕ್ತ ಸಿರಿಯಾಳ ಸಿನಿಮಾದಾಗ ಹಾಡ್ತಾನಲ್ಲ ಲೋಕೇಶ್. ಯಾವನ್ ಕಣ್ಣಿಗೆ ಅದು ಶಿವಮಯವಾಗಿ ಕಾಣ್ತದ? ಹಾಡ ಅದು ಕಂಪ್ಲೀಟ್ ಹಾಡ್ರಿ, ನಾಳೆಗೆ ಗೊತ್ತಾತು. ಯೂಟ್ಯೂಬ್ನಾಗ ಚೆಕ್ಕೋರಿ, ಶಿವಮಯವು ಶಿವಮಯವು ಅಂತೇಳಿ. ಆ ಹಾಡ ಯಾರಿಂದ ಸಾಧ್ಯ ಅದು? ಆ ಹಾಡ ಹಾಡ್ಲಿಕ್ಕೆ ತಾವನು ಶಿವ ಸ್ವರೂಪ ಆದವರಿಗೆ ಅದು ಶಿವಮಯವಾಗಿ ಕಾಣ್ತದೆ. ನಾವೇ ಶಿವ ಸ್ವರೂಪ ಇಲ್ಲ ಅಂದ್ಮೇಲೆ ಮತ್ತದು ಹೆಂಗ್? ಯಥಾ ದೃಷ್ಟಿ ತಥಾ ಸೃಷ್ಟಿ. ಶಿವಮಯ ದೃಷ್ಟಿ, ಶಿವಮಯ ಸೃಷ್ಟಿ. ಜೀವ ದೃಷ್ಟಿ ಏನಾಗ್ತದೆ? ನಾಮ ರೂಪಾತ್ಮಕ ಸೃಷ್ಟಿ. ಇಷ್ಟೇ ಅಲ್ಲ. ನನಗೆ ಯಾರೋ ಒಂದು ವ್ಯಕ್ತಿ ಬಗ್ಗೆ ಒಂದಿಷ್ಟೆಲ್ಲ ವಿಚಾರಗಳು ಬರ್ಲಕತ್ತವ ಅಂತಂದಾಗ, ಪಾರಮಾರ್ಥಿಕ ಜ್ಞಾನ ಇರ್ಲಾರ್ದವನಿಗೆ ಬರಲಿ ಬಿಡು. ಪಾರಮಾರ್ಥಿಕ ಜ್ಞಾನ ಇದ್ದವರು ಈ ವಿಚಾರ ಮಾಡ್ತೀವಿ ಅಂತಂದಾಗ ನಾವೇನೋ ಪಾರಮಾರ್ಥಕ್ಕೆ ಹೋಗಿಲ್ಲ, ಪರಮಾರ್ಥದ ಸ್ಥಿತಿ ಒಳಗೆ ಇಲ್ಲ ಅಂತದರ ಅರ್ಥ. ಪರಮಾರ್ಥದ ಸ್ಥಿತಿ ಒಳಗೆ ಇದ್ದು ನಾವು ಯಾವುದು ದೊಡ್ಡದು ಅನಿಸಬಾರದು, ನಿಮಗೆ ಯಾವುದು ಘನ ಅನಿಸೇಬಾರದು, ಯಾವುದು ದೊಡ್ಡದು ಅನಿಸಬಾರದು, ಯಾವುದು ಘನ ಅನಿಸಬಾರದು. ಅವೆಲ್ಲ ನೀವು ಸೃಷ್ಟಿ ಮಾಡಿದ್ವು, ಅವೆಲ್ಲ ನೀವೇ ಹುಟ್ಟಿಸಿದ್ವು, ಅವೆಲ್ಲ ನೀವೇ ತಂದು, ಅವೆಲ್ಲ ನೀವೇ ಮಾಡಿದ್ವು, ಅವೆಲ್ಲ ಏನ್ ದೊಡ್ಡದು? ಜಗತ್ತಿನ ಯಾವ ದೃಶ್ಯಗಳು ನಿಮಗೆ ದೊಡ್ಡವು ಅಲ್ಲ, ಜಗತ್ತಿನ ಯಾವ ವಸ್ತುಗಳು ದೊಡ್ಡವು ಅಲ್ಲ. ನೀವು ಸೃಷ್ಟಿ ಮಾಡಿ ನಿಮ್ಮ ಮಕ್ಕಳಿಗೆ ನೋಡಿ ನೀವು ಅದ್ಭುತ ಅಂತೀರ. ನೀವೆಲ್ಲರ ನೀವು ಹಣದ ಮಕ್ಕಳಿಗೆ ನೀವು ನೋಡಿಕೆ ಅದ್ಭುತ ಅಂತೀರೇನಾರ? ಪಾರಮಾರ್ಥಿಕ ದೃಷ್ಟಿ ಇದ್ದವನಿಗೆ ಎಲ್ಲ ನಾನೇ ಮಾಡಿದ್ದಿದು, ಎಲ್ಲ ನನ್ನ ಸೃಷ್ಟಿ ಇದು. ನೀವು ಬ್ರಹ್ಮ ಸ್ವರೂಪ ಆದಾಗ ಇದೆಲ್ಲ ಬ್ರಹ್ಮನ ಸೃಷ್ಟಿ ಅಂತ ಹೆಂಗಿರ್ತದ, ಹಂಗ ನಂದೇ ಇದೆಲ್ಲ ನಾ ಮಾಡಿದ್ದಂತೇಳಿ ಹಿಂಗ್ ತಿಳ್ಕೊಂಡು ಅದ್ರ ಬಗ್ಗೆ ಎಂದರೆ ಕಂಡಿವೆ ಇಲ್ಲೋ ಅನ್ನಂಗ ಭಾರಿ ದೊಡ್ಡದು ಅನ್ನಿಸ್ಲಿಕ್ಕತ್ತದ ನಿಮಗೆ ಜಗತ್ತಿನಾಗ ಯಾವ್ದಾರೆ ಅಂತಂದ್ರೆ ನಿಮ್ಮ ಪರಮಾರ್ಥ ದೃಷ್ಟಿ ಇನ್ನೂ ಅಶಕ್ತದ ಅಂತ ಲೆಕ್ಕ. ಪರಮಾರ್ಥ ದೃಷ್ಟಿ ಭಯಂಕರ ಸ್ಟ್ರಾಂಗ್ ಇತ್ತು ಅಂತಂದ್ರೆ ಯಾವುದು ನಿಮಗೆ ದೊಡ್ಡದು ಅನ್ಸಂಗೇ ಇಲ್ಲ, ಯಾವುದು ಘನವಾದದ್ದು ಅನ್ಸಂಗೇ ಇಲ್ಲ. ಇರ್ತದೆ ಹೇಳು, ಇದ್ರೆ ಇರ್ಲಿ ಹೇಳು ಅನ್ಬೇಕು. ಮತ್ತೆ ಹಾಗಂತೇಳಿ ಯಾವುದು ಅಲಕ್ಷ್ಯ ಮಾಡಂಗಿಲ್ಲ. ನಾನೇ ಸೃಷ್ಟಿ ಮಾಡಿದ್ದದ ತಿಳಕೆ ಒಗಿಲಕ್ ಬರ್ತದೇನು? ನಾವು ಹಡದ ಮಕ್ಕಳನ್ನ ನಾವು ಸಾಕಬೇಕ ಬೇಡ? ನಾವೇ ಹಡದದ್ದು ಅಂತೇಳಿ ಅದಕ್ಕೆ ಏನ್ ಮಾಡ್ಬೇಕ ಬೇಡ್ರಿ? ಹಾಗೆ ಜಗತ್ತು ನಾನ್ ಸೃಷ್ಟಿ ಮಾಡೀನಿ, ಮತ್ತೆ ಈ ಜಗತ್ತಿಗೆ ನಾವು ಏನ್ ಮಾಡ್ಬೇಕು? ಮಾಡ್ಕೋತಿರ್ಬೇಕು.
ಸುಮ್ಮನೆ ಮಾಡ್ಕೊತಿರ್ಬೇಕು. ಎದಕ್ಕಪ್ಪ? ಏನೋ ಒಂದ್ ಕೆಲಸ ಮಾಡ್ಕೊತಿರ್ಬೇಕು. ಎದಕ್ಕಂದ್ರೆ ತಿಂದನ್ನ ಕರಗ್ಲಕ್ಕಂತ ತಿಳ್ಕೊಂಡ್ಬಿಡ್ರಿ. ನಾವೇನು ಉಂಡಿರ್ತೀವಲ್ಲ ಅನ್ನ, ಅದು ಕರಗಬೇಕಾದ್ರೆ ಒಂದಿಟ್ಟು ಎಕ್ಸರ್ಸೈಸ್ ಬೇಕಿಲ್ಲ, ಅದ್ರ ಸಲುವಾಗಿ ಮಾಡ್ಬೇಕಷ್ಟೇ. ಅವ್ರ ಸಲುವಾಗಿ ಮಾಡೀನಿ, ಇವ್ರ ಸಲುವಾಗಿ ಮಾಡೀನಿ, ಅದಕ್ಕೆ ಮಾಡೀನಿ, ಇದಕ್ಕೆ ಮಾಡೀನಿ, ಅದಕ್ಕೂ ಇಲ್ಲ. ನಾ ತಿಂದನ್ನ ಕರಗ್ಲಕ್ ನಾ ಮಾಡ್ಕೊಂಡಿನಪ್ಪ ಅಷ್ಟೇ. ಅದರಿಂದ ಮತ್ತೊಂದು ಏನು ಉದ್ದೇಶ ಇಲ್ಲ. ಈ ಶರೀರವನ್ನು ಆಕ್ಟಿವ್ ಆಗಿ ಇಡೋದ್ರ ಸಲುವಾಗಿ ಒಂದು ಪದ್ಧತಿ, ಕ್ರಮ. ಸತ್ಸಂಗ ಅದಕ್ಕೆ ಮನಸ್ಸನ್ನು ನಿಶ್ಚಲಗೊಳಿಸೋದಕ್ಕೆ, ಸಮಾಧಾನಗೊಳಿಸೋದಕ್ಕೆ ಒಂದು ಸತ್ಸಂಗ. ಮನಸ್ಸು ನಿಶ್ಚಲ ಆಗ್ತದ, ಸಮಾಧಾನ ಆಗ್ತದ, ಶಾಂತ ಆಗ್ತದ, ಹಗುರ ಆಗ್ತದ, ಮುಕ್ತ ಆಗ್ತದ. ಅದ್ರ ಸಲುವಾಗಿ ಇದೊಂದು ಸತ್ಸಂಗ. ಮನಸ್ಸು ನಿಶ್ಚಲವಾಗಿರ್ಬೇಕು, ಮತ್ತ ಶರೀರ ಚಲನಶೀಲವಾಗಿರ್ಬೇಕು. ಹಾಗಿದ್ರೆ ಆರಾಮಿರ್ತೀವಿ. ನಾವು ಏನ್ ಮಾಡ್ತೀವಿ? ಶರೀರವನ್ನು ನಿಶ್ಚಲಗೊಳಿಸಿ ಮನಸ್ಸನ್ನು ಚಂಚಲಗೊಳಿಸ್ತೀವಿ. ಅದಕ್ಕೆ ನಮಗೆ ಅನಾರೋಗ್ಯ ಕಾಣ್ತದೆ, ಆರೋಗ್ಯ ಸರಿಗಿರಲ್ಲ. ಆರೋಗ್ಯದ ಗುಟ್ಟು ಅಂತಂದ್ರೆ ಏನು? ಆರೋಗ್ಯದ ಗುಟ್ಟು ಅಂದ್ರೆ ಮನಸ್ಸು ಸಮಾಧಾನ ಇಟ್ಕೊಳ್ಳೋದು. ಸತ್ಸಂಗ ಮಾಡ್ತಿರೋ, ಸದ್ಗ್ರಂಥ ಅಧ್ಯಯನ ಮಾಡ್ತಿರೋ, ಮತ್ತಿನ್ ಏನ್ ಮಾಡ್ತೀರಿ ಮಾಡಿ ಮನಸ್ಸು ಶಾಂತಿ ಇಟ್ಕೊಳ್ಳೋದು. ಆದೋ ಇಲ್ಲೋ ಅನ್ನಂಗ ಇಟ್ಕೋಬೇಕು ಮನಸ್ಸನ್ನು. ಮನಸ್ಸು ಆದೋ ಇಲ್ಲೋ ಅನ್ನಂಗ, ಅದ್ರೊಳಗೆ ಏನ್ ಸಂಕಲ್ಪ ಇಲ್ಲ, ವಿಕಲ್ಪ ಇಲ್ಲ, ಯಾವ ನಿರ್ಧಾರಗಳೂ ಬೇಡ. ಯಾವುದ್ರ ಬಗ್ಗೆ ಅಭಿಮಾನ ಬೇಡ. ಈ ಜಗತ್ತಿನೊಳಗ ಯಾವ ನೆನಪುಗಳು, ಹಿಂದಿನ ನೆನಪುಗಳು ಬೇಡ, ಮುಂದಿನ ಪ್ಲಾನ್ಗಳು ಬೇಡ. ಆದೋ ಇಲ್ಲೋ ಅನ್ನಂಗ ಒಂಥರ ನಿಶ್ಚಲವಾದ ಸರೋವರ, ನಿಸ್ತರಂಗವಾದ ಸರೋವರ ಹೆಂಗಿರ್ತದ ಹಾಂಗಿಟ್ಕೋಬೇಕು ಮನಸ್ಸನ್ನು. ಶರೀರವನ್ನ ದಿನ ಒಂದು 8-10 ತಾಸು ಅದಕ್ಕೆ ಬಿಡ್ಲಾರ್ದಂಗ ಏನಾದ್ರೂ ಕೆಲಸ ಹಚ್ಚಿ ಆಕ್ಟಿವ್ ಆಗಿ ಮಾಡಿಸ್ಬೇಕು. ಏನಾದ್ರೂ ಕೆಲಸ ಮಾಡಿಸ್ಬೇಕು, ಹಚ್ಬೇಕು ಕೆಲಸ ಹಚ್ಚಿ. ಏನು ಇಲ್ಲ ಅಂತಂದ್ರೆ ಧೂಳು ಇರ್ಲಾರ್ದಂತ ರೋಡಿನಾಗ ಒಂದು 4 ಕಿಲೋಮೀಟರ್ ವಾಕಿಂಗ್ ಮಾಡ್ಬೇಕು. ಒಂದು 4 ಕಿಲೋಮೀಟರ್ ಹೋಗಿ 4 ಕಿಲೋಮೀಟರ್ ಹೊಳ್ಳಿ ಬರ್ಬೇಕು. ಅದು ಹಂಗಾಯ್ತಂತಂದ್ರೆ ಆರೋಗ್ಯ ಚಲೋ ಆಗ್ತದೆ. ಏನು ಕೆಲಸ ಇಲ್ಲ, ನಾವು ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಸುಮ್ಮ ಕುಂತು ಟೈಮ್ ವೇಸ್ಟ್ ಮಾಡಿದ್ರ ಟೈಮ್ ಅಷ್ಟೇ ವೇಸ್ಟ್ ಆಗ್ತಿರಲ್ಲ. ನಮ್ಮ ಶರೀರ ಕೊಳತು ವಿಷ ಆಗ್ತಿರ್ತದೆ, ವಿಷಮಯ ಆಗ್ತಿರ್ತದೆ, ಪಾಯ್ಸನ್ ಆಗ್ತಿರ್ತದೆ. ಅದೇ ಅನಾರೋಗ್ಯಕ್ಕೆ ಕಾರಣ ಆಗ್ತದೆ. ಅದಕ್ಕೆ ವ್ಯಾವಹಾರಿಕ ಪ್ರತಿಪಾದನಾ, ಪಾರಮಾರ್ಥಿಕ ಪ್ರತಿಪಾದನದ ವ್ಯತ್ಯಾಸ ತಿಳ್ಕೊಳ್ಳಾರ್ದೆ ನಮ್ಗೆ ಈ ಪಾಠ ತಿಳಿಯಂಗಿಲ್ಲ. ಪಾರಮಾರ್ಥಿಕ ಪ್ರತಿಪಾದನಾ ಅಂದ್ರೆ ಏನ್ರಿ? ಗುರು ಮತ್ತು ವೇದಾದಿಗಳ ಅಥವಾ ಯಾವುದೇ ವಸ್ತು, ಯಾವುದೇ ವ್ಯಕ್ತಿಗಳ ಪಾರಮಾರ್ಥಿಕ ಪ್ರತಿಪಾದನಾ ಅಂದ್ರೆ ಏನು? ಗುರು ಸ್ವರೂಪರಾಗಿ ಪಾರಮಾರ್ಥಿಕ ಏನಂದ್ರಿ? ನಾ ಕೇಳಕತ್ತಿದ್ದು ಗುರು ಮತ್ತು ವೇದಾದಿಗಳ ಪಾರಮಾರ್ಥಿಕ ಪ್ರತಿಪಾದನಾ ಅಥವಾ ಯಾವುದೇ ವ್ಯಕ್ತಿ, ಯಾವುದೇ ವಸ್ತುವಿನ ಪಾರಮಾರ್ಥಿಕ ಪ್ರತಿಪಾದನೆ ಎಂದರೆ ಏನು? ಗುರುನು ಬ್ರಹ್ಮನೇ, ವೇದನು ಬ್ರಹ್ಮನೇ, ಜಗತ್ತಿನ ಯಾವ ವಸ್ತು ಇದ್ರೂ ಅದೆಲ್ಲ ಬ್ರಹ್ಮನೇ, ಜಗತ್ತಿನ ಯಾವ ವ್ಯಕ್ತಿಗಳಿದ್ರು ಅವು ಬ್ರಹ್ಮನೇ, ಜಗತ್ತಿನ ಯಾವ ಜೀವಿಗಳು ಪ್ರಾಣಿಗಳು ಇದ್ರೂ ಅವೆಲ್ಲ ಬ್ರಹ್ಮನೇ. ಇದೇ ಪಾರಮಾರ್ಥಿಕ ಪ್ರತಿಪಾದನಾ. ವ್ಯಾವಹಾರಿಕ ಪ್ರತಿಪಾದನ ಅಂದ್ರೆ ಅವ್ರದ್ದು ನಾಮ ರೂಪ ಕ್ರಿಯೆಗಳು. ನಾ ಕೇಳಕತ್ತಿದ್ದು ಗುರುವೇದ, ನೀವೇನ್ ಹೇಳಕತ್ತೀರಿ? ನಾ ಮೊದಲು ಬ್ರಹ್ಮದಿನಿ ಅನ್ನೋದು. ಇದೇನಿದು? ನೀವು ಬ್ರಹ್ಮದೀನ್ ಅನ್ನೋದು ಏನದರ ಅರ್ಥ? ನಿಮ್ಮ ಬಗ್ಗೆ ನೀವು ಮಾಡಿಕೊಳ್ಳುವ ಪಾರಮಾರ್ಥಿಕ ಪ್ರತಿಪಾದನ ಅದು. ನಾ ಬ್ರಹ್ಮದೀನಿ ಅನ್ನೋದು ಅಹಂ ಬ್ರಹ್ಮಾಸ್ಮಿ.
ಅಹಂ ಬ್ರಹ್ಮಾಸ್ಮಿ ಏನಿದು? ವೈಯಕ್ತಿಕ ಪರಮಾರ್ಥಿಕ ಪ್ರತಿಪಾದನ. ಅನ್ನ ಬಗ್ಗೆ ತಾನು ಬ್ರಹ್ಮದಿನಿ ಅಂತ ಹೇಳೋದು ಅದು ಪರಮಾರ್ಥಿಕ ಪ್ರತಿಪಾದನ. ನಿಮ್ಮ ಬಗ್ಗೆ ನಿಮ್ಮದು ವ್ಯಾವಹಾರಿಕ ಪ್ರತಿಪಾದನೆ ಮಾಡ್ರಿ. ನನ್ನ ಹೆಸರು ಕಲ್ಯಾಣಪ್ಪ, ತಿಪ್ಪಣ್ಣ, ಏಳಿಗೆ, ನಮ್ಮೂರು ಚಡಚಣು, ಮತ್ತೇನಪ್ಪ ಬಾಗಲಕೋಟೆ SP ಆಫೀಸ್ನಲ್ಲಿ ನಾವು ಪೊಲೀಸ್ ಅಧಿಕಾರಿಗಳಾಗಿ ನಿವೃತ್ತಿ ಆಗಿವಿ, ಬಾಗಲಕೋಟ್ನಾಗ ಅದೀವಿ, 3 ಮಕ್ಕಳು, 3 ಸ್ವಸ್ಥರು, 6 ಮೊಮ್ಮಕ್ಕಳು, ಏನೇನದ ಇದೆಲ್ಲ ಏನದ ವ್ಯಾವಹಾರಿಕ ಪ್ರತಿಪಾದನೆ. ನಿಮ್ ಬಗ್ಗೆ ನೀವು ವ್ಯಾವಹಾರಿಕ ಪ್ರತಿಪಾದನೆ, ನಿಮ್ ಬಗ್ಗೆ ನೀವು ಪರಮಾರ್ಥಿಕ ಪ್ರತಿಪಾದನೆ ಒಂದೇ ಶಬ್ದದಾಗ ಮುಗಿದೋಗ್ಬಿಡ್ತದ. ಅಹಂ ಬ್ರಹ್ಮಾಸ್ಮಿ. ಶಿವೋಹಂ ಪರಮಾರ್ಥಿಕ ಪ್ರತಿಪಾದನ. ಈಗ ವ್ಯಾವಹಾರಿಕ ಪ್ರತಿಪಾದನ ನಿಮ್ಮ ಬಗ್ಗೆ ನೀವು ಅಂದ್ರ ಶಿವೋಹಂ ಅಥವಾ ಅಹಂ ಬ್ರಹ್ಮಾಸ್ಮಿ. ನಿಮ್ಮ ಬಿಟ್ಟು ಅನ್ಯ ಜಗತ್ತಿನ ಜೀವಿಗಳು, ಜಗತ್ತಿನ ವಸ್ತುಗಳು, ಜಗತ್ತಿನ ಪ್ರಾಣಿಗಳು, ಜೀವಿಗಳಂದ್ರೆ ಮನುಷ್ಯರು, ಪ್ರಾಣಿಗಳು, ಪಶುಗಳು, ಕ್ರಿಮಿಗಳು, ಏನೇನು ಜಂತುಗಳು ಏನಂತ ಎಲ್ಲಾನು ನಿಮ್ಮಿಂದ ಅನ್ಯವಾದಂತ ಪಂಚಭೂತಗಳು ಈಗೇನದವ ನಿಮ್ಮ ಪಿಂಡಾಂಡ ಬಿಟ್ಟು ಹೊರಗೆ ಬ್ರಹ್ಮಾಂಡದಾಗ ಏನೇನದಾವ ಅದ್ರದ್ದೆಲ್ಲ ನಾಮ ರೂಪ, ಅದರದ ಉಪಯೋಗ, ಅನುಕೂಲ ಪ್ರತಿಕೂಲ, ಅದ್ರ ಜೊತೆಗೆ ನೀವು ಮಾಡುವ ವ್ಯವಹಾರಗಳು, ಅವುಗಳಿಂದ ನಿಮಗೆ ಸಿಕ್ಕ ಸುಖ ದುಃಖಗಳು ಏನೇನದಾವ ಅವೆಲ್ಲ ಏನು ಏನವು ವ್ಯಾವಹಾರಿಕ ಪ್ರತಿಪಾದನ. ವೈಯಕ್ತಿಕ ಪರಮಾರ್ಥಿಕ ಪ್ರತಿಪಾದನ, ವೈಯಕ್ತಿಕ ವ್ಯಾವಹಾರಿಕ ಪ್ರತಿಪಾದನ. ಅದರಂಗೆ ಲೌಕಿಕ ಪರಮಾರ್ಥಕ ಪ್ರತಿಪಾದನ, ಲೌಕಿಕ ವ್ಯಾವಹಾರಿಕ ಪ್ರತಿಪಾದನ. ಈ 4 ತಿಳ್ಕೊಂಡ್ರಿ ಅಂತಂದ್ರ ನಿಮಗೆ ಮುಂದಿಂದ ಅರ್ಥ ಆಗ್ತದೆ. ಲೌಕಿಕ ವ್ಯಾವಹಾರಿಕ ಪ್ರತಿಪಾದನ ಅಂದ್ರೆ ಲೋಕದೊಳಗಿರುವ ವಸ್ತುಗಳ ಎಲ್ಲ ನಾಮ ರೂಪ, ಅದರದು ಪ್ರಯೋಜನಗಳು ಅವೆಲ್ಲನೂ ನೀವು ತಿಳ್ಕೊಂಡು ಅದ್ರ ಜೊತೆಗೆ ನೀವು ಸುಖ ದುಃಖ ಅನುಭವಿಸ್ತಾ ಬಾಳ್ತಾ ಬೆಳೀತಾ ಏನದಿರಿ, ದಟ್ ಈಸ್ ಲೌಕಿಕ ವ್ಯಾವಹಾರಿಕ ಪ್ರತಿಪಾದನ. ಯಾವುದೋ ಒಂದು ಅತ್ಯಂತ ಹೆಚ್ಚು ಸುಖ ಕೊಟ್ಟು ಅಂದಾಗ ದೇವರು ಎಂತ ವಸ್ತುವನ್ನ ತಯಾರು ಮಾಡಿ ನನ್ನ ಸಲುವಾಗಿ ಕಳಿಸ್ಯಾನ ನೋಡಪ್ಪ ಅಂತೇಳಿ ದೇವ್ರ ಕಳಿಸ್ಯಾನ ಅಂತ ಅಂತಾರಲ್ಲ ಜೀವಿಗಳು, ಸಾಮಾನ್ಯ ಜೀವಿಗಳು ದೇವರಿಗೆ ನೆನ್ಸವ್ರು ಹಂಗಂತಿರ್ತಾರ. ಅಲ್ಲಿ ಏನಿರ್ತದ ಆ ವಸ್ತು ಬೇರೆ ಇರಂಗಿಲ್ಲ, ಅದು ಏನದ ಬ್ರಹ್ಮನೇ ಅದ. ಯಾವ ವಸ್ತು ಅದ ಅದು ಬ್ರಹ್ಮನೇ ಅದ, ನೀವು ಬ್ರಹ್ಮನೇ ಅದಿರಿ. ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮ ಅಸ್ತಿ. ಎಲ್ಲವೂ ಬ್ರಹ್ಮ, ಸರ್ವಂ ಕಲ್ವಿದಂ ಬ್ರಹ್ಮ, ಸರ್ವಂ ಬ್ರಹ್ಮ ಅಸ್ತಿ. ಇದೇನದ ಲೌಕಿಕ ಪಾರಮಾರ್ಥಿಕ ಪ್ರತಿಪಾದನ. ನೋಡ್ರಿ, ನಾವು ಇನ್ನ ಅದರದು ಟೈಟಲ್ ಬಿಟ್ಟೆ ಮುಂದಕ್ಕೆ ಹೋಗ್ತಾ ಇಲ್ಲ. ನಾವು ಗುರು ವೇದಾದಿಗಳ ವ್ಯಾವಹಾರಿಕ ಪ್ರತಿಪಾದನ. ಮೂಲದಲ್ಲಿ ಇದನ್ನ ನಾವು ತಿಳ್ಕೊಳ್ಳಾರ್ದೆ ಈ ತರಂಗ ಓದಿ ಮುಗಿಸಿದೆವು ಅಂತಂದ್ರೆ, ಈ ಸೂತ್ರ ತಿಳ್ಕೊಳ್ಳಾರ್ದೆ ಹಾದೆವು ಅಂತಂದ್ರ ಈ ತರಂಗ ಓದಿ ಮುಗಿಸಿದ್ರೆ ಏನೇನು ಉಪಯೋಗ ಇಲ್ಲ. ಈ ಸೂತ್ರ ನೀವು ತಿಳ್ಕೊಂಡ್ರಿ ಅಂತಂದ್ರ ಈ ತರಂಗ ಓದೋದೇ ಬೇಕಾಗಿಲ್ಲ. ಏನ್ ಮಾಡಿದ್ರಿ? ವೈಯಕ್ತಿಕ ವ್ಯಾವಹಾರಿಕ ಪ್ರತಿಪಾದನ ಅಂತಂದ್ರೇನು ಬರ್ಕೊಂಡ್ರೆ 4 ವಾಕ್ಯಗಳು. ವೈಯಕ್ತಿಕ ವ್ಯಾವಹಾರಿಕ ಪ್ರತಿಪಾದನ, ವೈಯಕ್ತಿಕ ಸೆಲ್ಫ್, ವ್ಯಷ್ಟಿ ವ್ಯಾವಹಾರಿಕ ಪ್ರತಿಪಾದನ ಅಂದ್ರೆ ಏನು, ವ್ಯಷ್ಟಿ ಪಾರಮಾರ್ಥಿಕ ಪ್ರತಿಪಾದನ ಅಂದ್ರೆ ಏನು? ಈ ಪ್ರಶ್ನೆಗಳು ಹಾಕೊಂಡು ಇವಕ್ಕೆ ಉತ್ತರ ಕೊಡ್ರಿ. ಒಬ್ರು ಪ್ರಶ್ನೆ ಕೇಳ್ರಿ, ಒಬ್ರು ಉತ್ತರ ಹೇಳ್ರಿ. ವೈಯಕ್ತಿಕ ವ್ಯಾವಹಾರಿಕ ಪ್ರತಿಪಾದನೆ ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ ಶಿವೋಹಂ, ಅಹಂ ಬ್ರಹ್ಮಾಸ್ಮಿ ಶಿವೋಹಂ.
ಆ ಶಬ್ದನು ಬರ್ಬೇಕು. ಅಹಂ ಬ್ರಹ್ಮಾಸ್ಮಿ ಜೊತೆಗೆ ಶಿವೋಹಂ ಅನ್ನೋದನ್ನು ನಿಮಗ ಒಂದ್ ಪ್ರಾಕ್ಟೀಸ್ ಇರ್ಬೇಕು. ಏನಾಗ್ತದಂದ್ರ ನಾವು ಲಿಂಗವಂತರು ಶಿವನನ್ನ ನೆನ್ಸೋರು. ಇದು ಶುದ್ಧ ಬ್ರಹ್ಮ ಪೀಠ ಇಟ್ಕೊಂಡಿರಿ, ನೀವು ಶಿವನ್ ಬಿಟ್ಟು ಏನ್ ಇಟ್ಕೊಂಡಿರಿ ಅಂತೇಳಿ ಒಂದಿಷ್ಟು ಮಂದಿ ಕ್ವಶನ್ ಮಾಡ್ಲಕತ್ತಾರ. ಅದಕ್ಕೆ ಶಿವೋಹಂ ಅಂದ್ರೆ ಅಂತವ್ರಿಗೆ ಉತ್ತರ ಸಮಾಧಾನ ಆಗ್ತಾವ. ಅದು ಶಿವೋಹಂ ಎಲ್ಲ ಒಂದೇ ಚೈತನ್ಯಕ್ಕೆ ಒಬ್ಬೊಬ್ರು ಹಂಗ ತಲೆಗೆ ಬ್ರಹ್ಮ ಅಂತ ಇಟ್ಕೊಂಡಾರ, ಒಬ್ಬೊಬ್ರು ಶಿವ ಅಂತ ಇಟ್ಕೊಂಡ್ರ. ನಮ್ಗೆ ಶಿವ ಅಂದ್ರೆ ಸಮಾಧಾನ ಆಗ್ತದಂದ್ರೆ ಏನ್ ತಪ್ಪದು? ಶಿವೋಹಂ ಅನ್ನೋದಪ್ಪ ಅಹಂ ಬ್ರಹ್ಮಾಸ್ಮಿ ಜಾಗಕ್ಕೆ. ವೈಯಕ್ತಿಕ ಪಾರಮಾರ್ಥಿಕ ಪ್ರತಿಪಾದನೆಯೊಳಗ ಅಹಂ ಬ್ರಹ್ಮಾಸ್ಮಿ ಶಿವೋಹಂ ಇವು ವೈಯಕ್ತಿಕವಾಗಿ ನಾನು ಬ್ರಹ್ಮ ಇದ್ದೇನೆ ಅಂತ ತಿಳ್ಕೊಳ್ಳೋದು ಪಾರಮಾರ್ಥಿಕ ವೈಯಕ್ತಿಕ ಪಾರಮಾರ್ಥಿಕ ಪ್ರತಿಪಾದನೆ. ವೈಯಕ್ತಿಕ ವ್ಯಷ್ಟಿ ಪಾರಮಾರ್ಥಿಕ ಪ್ರತಿಪಾದನ. ವೈಯಕ್ತಿಕ ಅಂದ್ರೆ ಒಂದು, ವ್ಯಷ್ಟಿ ಅಂದ್ರೆ ಒಂದು. ಇನ್ನ ಲೌಕಿಕ ವ್ಯವಹಾರಿಕ ಪ್ರತಿಪಾದನೆಯೊಳಗ ಜಗತ್ತಿನ ಎಲ್ಲ ವಸ್ತುಗಳು, ಪ್ರಾಣಿಗಳು, ಜೀವಿಗಳ ನಾಮರೂಪ ಕ್ರಿಯೆ ಅವುಗಳಿಂದಾಗುವ ಸುಖ ದುಃಖಗಳನ್ನ ಕಾಣೋದನ್ನ ಲೌಕಿಕ ವ್ಯವಹಾರಿಕ ಪ್ರತಿಪಾದನೆ ಆಗ್ತದೆ. ವೈಯಕ್ತಿಕ ಪಾರಮಾರ್ಥಿಕ ಹೇಳಿದ್ರಿ, ವೈಯಕ್ತಿಕ ವ್ಯವಹಾರಿಕ ಹೇಳಿದ್ರಿ, ವೈಯಕ್ತಿಕ ಪಾರಮಾರ್ಥಿಕ ಎಲ್ಲಿ ಹೇಳಿದ್ರಿ? ಎಲ್ಲ ಸರ್ವಂ ಕಲ್ವಿದಂ ಬ್ರಹ್ಮ. ಒಂದು ನೀಟಾಗಿ ಹೇಳ್ರಿ, ಒಂದೊಂದು ಹೇಳ್ರಿ. ವೈಯಕ್ತಿಕ ಪಾರಮಾರ್ಥಿಕ ಹೇಳ್ರಿ, ಅಥವಾ ವ್ಯಷ್ಟಿ ಪಾರಮಾರ್ಥಿಕ. ಅಹಂ ಬ್ರಹ್ಮಾಸ್ಮಿ ಶಿವೋಹಂ. ರೈಟ್, ಒಂದಾಯ್ತು. ಬರ್ಕೋಬೇಕೆಲ್ಲರೂ. ಇದು ವೈಯಕ್ತಿಕ ಪಾರಮಾರ್ಥಿಕ ಪ್ರತಿಪಾದನೆ. ಇನ್ನ ವೈಯಕ್ತಿಕ ಬಿಟ್ಟು ಮುಂದಕ್ಕೆ ಹೋಗ್ಬೇಡ್ರಿ. ವೈಯಕ್ತಿಕದ ಎರಡು ಮುಗಿಸ್ರಿ. ವೈಯಕ್ತಿಕ ವ್ಯವಹಾರಿಕ ಪ್ರತಿಪಾದನೆ ನಾಮರೂಪ ಕ್ರಿಯೆಗಳನ್ನ ಹಿಡ್ಕೊಂಡು ನಾನು ಹೆಣ್ಮಗಳದನಿ, ನಾನು ಬ್ರಹ್ಮಜ್ಞಾನ ಅದನ್ನ ಹಿಂಗ ವೈಯಕ್ತಿಕವಾಗಿ ಹೇಳ್ಕೊಳ್ಳೋದನ್ನ, ನಾಮರೂಪ ಕ್ರಿಯೆಗಳನ್ನ ಹೇಳ್ಕೊಳ್ಳೋದನ್ನ ಲೌಕಿಕ ಜಾತಿ ಅಂದ್ರೆ 84 ಲಕ್ಷ ಜೀವರಾಶಿಗಳ ಪೈಕಿ ಮನುಷ್ಯ ಜಾತಿ ಅಂತ ಅನ್ಕೊಳ್ಳೋದು. ಲಿಂಗ, ಗಂಡು ಹೆಣ್ಣು ಲಿಂಗ. ವರ್ಗಭೇದ, ಶ್ರೀಮಂತ ಬಡವ. ವರ್ಣಭೇದ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ಯ. ವೀರಶೈವ ಲಿಂಗಾಯತರು. ಇದೊಂದು ಸೂತ್ರ ತಿಳ್ಕೋಬೇಕು. ಸನಾತನ ಹಿಂದೂ ಧರ್ಮ ಅಂತೇನು ಆದಲ್ಲ, ಆ ಸನಾತನ ಹಿಂದೂ ಧರ್ಮದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಆದ. ನಾವು ಬ್ರಾಹ್ಮಣ ಅಲ್ಲ, ಕ್ಷತ್ರಿಯ ಅಲ್ಲ, ವೈಶ್ಯ ಅಲ್ಲ, ಶೂದ್ರ ಅಲ್ಲ. ನಾವೇನದೀವಪ್ಪ? ಇದು ಚಂದ ತಿಳ್ಕೋಬೇಕು. ಲೋಕದಂತೆ ಬಾರರು, ಲೋಕದಂತೆ ಇಹರು, ಲೋಕದಂತೆ ಹೋಹರು, ಪುಣ್ಯದಂತೆ ಬಪ್ಪರು, ಪುಣ್ಯದಂತೆ ಇಪ್ಪರು, ಪುಣ್ಯವಾಗಿ ಹೋಹರು. ಬಸವಣ್ಣವ್ರ ವಚನ ಅದ. ಅಂದ್ ಏನಂದಾರ ಅವರು? ಸ್ವತಂತ್ರರು ನೋಡ ಕೂಡಲ ಸಂಗಮ ದೇವ ನಿಮ್ಮ ಶರಣರು ಅಂತ ಹೇಳ್ಯಾರ. ಆ ಶಬ್ದ ಹಿಡ್ಕೊಂಡೆ ಇವರು ಸ್ವತಂತ್ರ ಧರ್ಮ ಅನ್ಲಕತ್ತಾರ. ನಾವು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಲ್ಲ, ನಾವು ಹಿಂದೂಗಳು ಅಲ್ಲ, ಹಿಂದೂಗಳ ವಿರೋಧಿಗಳು ಅಲ್ಲ. ಇದನ್ನ ತಿಳ್ಕೋಬೇಕು. ನಾವು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಆದ್ರೆ ಹಿಂದೂಗಳಾಗ್ತೀವಿ. ಆದ್ರೆ ನಾವು ಹಿಂದೂಗಳ ವಿರೋಧಿಗಳು ಅಲ್ಲ. ಯಾವ ಕಾರಣಕ್ಕೂ ಹಿಂದೂಗಳ ವಿರೋಧಿಗಳು ಅಲ್ಲ. ಮತ್ತೆ ಹಿಂದೂಗಳ ವಿರೋಧಿಗಳು ಯಾಕಲ್ಲ ಅಂತಂದ್ರೆ, ಹಿಂದೂಗಳೊಳಗೂ ಶಿವಭಕ್ತರದಾರ, ಈ ವೀರಶೈವ ಲಿಂಗಾಯತರೊಳಗೂ ಶಿವಭಕ್ತರ ಅದರ. ಈ ಎರಡೂ ಶಿವಭಕ್ತರಿಗೆ ಒಂದೇ ಸಚ್ಚಿದಾನಂದ ಚೇತನ ದೈವ ಭಕ್ತರು ಅದರಲ್ರಿ. ಅದ್ರಾಗೂ ದೇವ್ರ ಭಕ್ತರದಾರ, ಇದ್ರಾಗೂ ದೇವ್ರ ಭಕ್ತರು. ಒಂದೇ ದೇವರದ್ರೊಳಗ ಆ ಕಡೆ ಹಿಂದೂ ಅದ, ಈ ಕಡೆ ವೀರಶೈವ ಲಿಂಗಾಯತ ಅದ. ಆದ್ರೆ ಈ ವೀರಶೈವ ಲಿಂಗಾಯತ ಅನ್ನೋದೇನದ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಲ್ಲ. ನಮಗ ಅವರಿಗೆ ಕಾಮನ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ ಶಿವ ಬ್ರಹ್ಮಚೇತನ. ಆ ಚೇತನ ಒಂದೇ ಇದ್ದುದಕ್ಕೆ ನಾವೇನ್ ಮಾಡ್ಬೇಕು? ಅವ್ರ ಜೊತೆಗೆ ಭಿನ್ನಾಭಿಪ್ರಾಯ ತಾಳುವಂತ ಪ್ರಕ್ರಿಯೆ ಇಲ್ಲ, ಅವ್ರ ಜೊತೆಗೆ ವಿರೋಧ ಮಾಡುವ ಪ್ರಕ್ರಿಯೆ ಇಲ್ಲ.
ಇರ್ಲಿ, ಬ್ರಾಹ್ಮಣರಿರ್ಲಿ, ಕ್ಷತ್ರಿಯರಿರ್ಲಿ, ವೈಶ್ಯರಿರ್ಲಿ, ಶೂದ್ರಿರ್ಲಿ, ಅವರು ಅದೇ ದೈವ ಭಕ್ತರದಾರ, ನಾವು ಅದೇ ದೈವ ಭಕ್ತರದೀವಿ. ಯಾವ ಕಾರಣಕ್ಕೂ ಅವರು ನಮ್ಮನ್ನು ವಿರೋಧಿಸಿದ್ರಾಗ ಅರ್ಥ ಇಲ್ಲ, ನಾವು ಅವರನ್ನು ವಿರೋಧಿಸಿದ್ರಾಗ ಅರ್ಥ ಇಲ್ಲ. ನಮ್ದೇನದ, ಹಿಂದೂ ಹೌದಾ? ಅಲ್ಲ, ಹಿಂದೂ ಅಲ್ಲ. ಹಿಂದೂ ಇದ್ರೂ ಸಹಿತ ನಮ್ಮ ಆ ಹಿಂದೂಗಳು ಪೂಜೆ ಮಾಡೋ ದೇವರು, ನಾವು ಮಾಡೋ ಪೂಜೆ ಮಾಡೋ ದೇವರು ಒಂದೇ ಇದ್ದದಕ್ಕೆ ನಾವು ಹಿಂದೂಗಳ ವಿರೋಧಿಗಳ ಅಲ್ಲ. ಇದು ವಿದ್ವಾಂಸರ ಮತ. ಇದು ಈ ರೀತಿ ನಾವು ನಡ್ಕೋಬೇಕು, ತಿಳ್ಕೋಬೇಕು. ಅಲ್ಲ ಅಂತಂದಕ್ಕೆ ಅವ್ರ ಸಂಗಟ ವಿರೋಧ ಮಾಡ್ಬೇಕಂತ ಎಂದೆಂದೂ ಸಾಧ್ಯ ಇಲ್ಲ, ಮಾಡ್ಲೇಬಾರ್ದು. ಯಾಕಂತಂದ್ರೆ ಅವ್ರಿಗೆ ವಿರೋಧ ಮಾಡಿದ್ರೆ ಅವ್ರ ದೇವ್ರಿಗೆ ವಿರೋಧ ಮಾಡಿದಂಗೆ ಆಗ್ತದ. ಅವ್ರ ದೇವರು ನಮ್ಮ ದೇವರ ಇಬ್ರು ಒಬ್ಬನೇ ಅದ. ಅಪ್ಪ ಒಬ್ಬನೇ, 2 ಮಕ್ಕಳದಾವ, ಅಣ್ಣ ತಮ್ಮದಿರ ಮನಿಗಳು. ನಾವ್ ಏನ್ ಗುದ್ದಾಡಿದ್ರು ಮ್ಯಾಲ ಅವ್ರ ಅಪ್ಪಗೆ ತ್ರಾಸ ಆಗ್ತಿರ್ತದೆ. ಹಂಗ ಹಿಂದೂದಾಗ ಅವ್ರು ಪರ್ಫೆಕ್ಟ್ ಮಾಡ್ಕೊಂಡ್ರು. ಇದು ಹೋಲ್ ಬಿಡ್ರಿ, ಇದ್ರ ಕತಿ ಬೇರೆ ಅದ. ಇದಕ್ಕೊಂದಿನ ನೀವು ಪರ್ಫೆಕ್ಟ್ ಆಗಿ ನಿಮ್ಗೆ ಏನ್ ಮಾಡ್ಬೇಕು, ಏನ್ ಹೇಳ್ಬೇಕು ಅದು ಹೇಳ್ತೀನಿ ನಾನು. ಎಲ್ಲ ವಿದ್ವಾಂಸತ್ವ ಬೇಕಿದಕ್ಕೆಲ್ಲ. ಸುಮ್ಮನೆ ಯಾರ್ದೋ ಮಾತು ಕೇಳಕ್ಕೆ ರೋಡ್ ಮೇಲೆ ಜಗಳಾಡೋರ್ ಸಂಗಟ ನಾವು ಜಗಳಾಡ್ಲಕ್ಕೆ ಹೋಗ್ಬಾರ್ದು. ನಮ್ಮೊಳಗ ಇದರ ಬಗ್ಗೆ ಸರಿಯಾದ ಒಂದು ನಿಲುವು ಇರಬೇಕು. ಹಿಂದೂ ಅಲ್ಲ ಅನ್ನೋಣ, ಹಿಂದೂ ಅಲ್ಲ, ಹಿಂದೂ ವಿರೋಧಿಗಳೂ ಅಲ್ಲ. ನಾವು ಹಿಂದೂಗಳ ಅಭಿಮಾನಿಗಳು, ನಾವು ಹಿಂದೂಗಳ ಫ್ರೆಂಡ್ಶಿಪ್ ನಮ್ದು ಅವ್ರದ್ದು ಒಂದೇ ತಂದೆ ಮಕ್ಕಳು ನಾವೆಲ್ಲ. ಹಿಂಗೆ ತಗೋಬೇಕು. ಇದಾಯ್ತು ವರ್ಣಭೇದ. ವರ್ಣ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಗ. ಮತ್ತೆ ಯಾವುದು? ಆಶ್ರಮ ಭೇದ, ಬ್ರಹ್ಮಚರ್ಯ, ಸನ್ಯಾಸಿ, ಗೃಹಸ್ಥ, ವಾನಪ್ರಸ್ಥ. ಮತ್ತೆ ದೇಶ ಭೇದ, ಭಾಷಾ ಭೇದ. ಈ ದೇಶದವರು, ಆ ದೇಶದವರು, ಈ ಭಾಷೆಯವರು, ಆ ಭಾಷೆಯವರು. ಮತ್ತೆ ಧರ್ಮ ಭೇದ, ಗುರು ಭೇದ, ಶಾಸ್ತ್ರ ಭೇದ, ಏನೆಲ್ಲ ಭೇದಗಳದಾವ. ಇವೆಲ್ಲ ಏನದಾವ ಅಂದ್ರೆ ವ್ಯವಹಾರಿಕ. ಈಗ ವೈಯಕ್ತಿಕ, ವ್ಯವಹಾರಿಕ, ವೈಯಕ್ತಿಕ, ಪಾರಮಾರ್ಥಿಕ ಗೊತ್ತಾಯ್ತು ನಿಮಗೆ. ವೈಯಕ್ತಿಕ ವ್ಯವಹಾರಿಕ ಎಷ್ಟು ಜಗ್ಗದ ವಿಷಯ, ಮುಗಿಲಾರ ವಿಷಯ ಅದು. ವೈಯಕ್ತಿಕ ಪಾರಮಾರ್ಥಿಕ ಒಂದೇ ಶಬ್ದ, ಶಿವೋಹಂ. ನೆಕ್ಸ್ಟ್ ಈಗ ಲೌಕಿಕ ಅಥವಾ ಸಮಷ್ಟಿ ಪಾರಮಾರ್ಥಿಕ ಅಂದ್ರೆ ಜಗತ್ತಿನ ಎಲ್ಲ ವಸ್ತುಗಳು, ಪ್ರಾಣಿಗಳು, ಜೀವಿಗಳು, ನಾಮ ರೂಪ ಕ್ರಿಯೆ ಎಲ್ಲಾನು ನಾವು ಶಿವಮಯವಾಗಿ ಕಾಣೋದ್ರಿ. ಸರ್ವಂ ಕಲ್ವಿದಂ ಬ್ರಹ್ಮ, ಸರ್ವಂ ಬ್ರಹ್ಮ ಅಸ್ತಿ. ಒಂದೇ ವಾಕ್ಯದಾಗ ಮುಗಿದು ಹೋಗ್ಬಿಡ್ತದೆ. ಎಷ್ಟು ಸಿಂಪಲ್ ಅದ ಬ್ರಹ್ಮಂದು. ಇದು ನೋಡಿದ್ರೆ ಸಮಷ್ಟಿಯ ವ್ಯಾವಹಾರಿಕ ಪ್ರತಿಪಾದನೆ. ಈ ಲೇಟ್ ನೋಡ್ರಿ, ಎಲ್ಲ 4 ಮಂದಿ ಪಂಡಿತರಿಗೆ ಬೈಲಕತ್ತಿ ಕೂತು, ಮಧ್ವಾಚಾರ್ಯರಿಗೆ, ನಿಂಬಾರ್ಕಾಚಾರ್ಯರಿಗೆ ಅವ್ರ ಕಾಲು ಉಗುರಿನ ಸಮ ಅಲ್ಲ. ನಾವು ದೊಡ್ಡ ವಿದ್ವಾಂಸರು ಅವರು. ಅವರಿಗೆ ಇಲ್ಲಿ ಕೂತು ಶಂಕರಾಚಾರ್ಯನೇ ಗ್ರೇಟ್. ಇವರೆಲ್ಲ ಇವ್ರು ಹೇಳೋ ಪ್ರತಿಪಾದನೆ ಪ್ರಮಾಣ ಅಲ್ಲ, ಶಂಕರಾಚಾರ್ಯರದೇ ಪ್ರಮಾಣ. ಈಗ ಮಧ್ವಾಚಾರ್ಯರದೇ ಪ್ರಮಾಣ ಅಂತೇಳಿ ಇಟ್ಕೊಂಡು ಕೂತವ್ರಿಗೆ ನೋವು ಆಗ್ತದ ಇಲ್ಲ? ಈಗ ಅದು ಒಂದು ಸ್ಟೇಜ್ ಅಪ್ಪ. ಮಧ್ವಾಚಾರ್ಯರದು ಪ್ರಮಾಣ ಅಂತೇಳಿ ಈ ಜನ್ಮದಾಗ ಅದರ ಬಗ್ಗೆ ನಿಷ್ಠೆ ಬೆಳೆಸ್ಕೊಂಡವ್ರು ಮುಂದಿನ ಜನ್ಮಕ್ಕೆ ಅವ್ರು ಶಂಕರಾಚಾರ್ಯರ ಪ್ರಮಾಣಕ್ಕೆ ಬಂದೇ ಬರ್ತಾರ. ಅಲ್ಲಿಗೆ ಬರೀಬೇಕದು, ಆ ಪಾಯಿಂಟಿಗೆ ಬಂದೇ ಮೋಕ್ಷ ಆಗಬೇಕು. ಈಗ ಸಮಷ್ಟಿ ವ್ಯಾವಹಾರಿಕ ಪ್ರತಿಪಾದನ, ಲೌಕಿಕ ವ್ಯಾವಹಾರಿಕ ಪ್ರತಿಪಾದನ ಅಂದ್ರೆ ಜಗತ್ತಿನ ಎಲ್ಲ ವಸ್ತುಗಳು, ಎಲ್ಲ ಜೀವಿಗಳು, ಅವುಗಳದೇನು ನಾಮಗಳು, ರೂಪಗಳು, ಕ್ರಿಯೆಗಳು, ವ್ಯವಹಾರಗಳು. ಸ್ವಚ್ಛ ತಿಳಿದ್ರೆ ಇವತ್ತ ಪಕ್ಕ ಬರ್ಬೇಕದು ಹೇಳಕ್ಕ. ಈಗ ಮುಂದೆ ಕತೆ ಹೇಳ್ತಾರೆ. ಇವೆಲ್ಲ ಇಷ್ಟು ತಿಳಿದವರಿಗೆ ಮುಂದಿನ ಏನು ಕತೆ, ಇವೆಲ್ಲ ಏನು ಕತೆ, ಸುಮ್ಮನೆ ಏನೋ ಬರ್ದಿರ್ತಾರೆ. ನಾವು ಏನ್ ಮಾಡ್ಬೇಕಿತ್ತು? ಕಲಿಯುಗದಲ್ಲಿ ಬಹಳಷ್ಟು ಜನ ಅನಧಿಕಾರಿಗಳು ವೇದಗಳ ಅರ್ಥಗಳನ್ನು ತಪ್ಪಾಗಿ ಪ್ರತಿಪಾದಿಸುತ್ತಿರುವಾಗ ಚೌಪಾಯಿ 5 ಕಲಿಮೆ ವೇದ ಅರ್ಥ ಬಹು ಕರಿಹೈ. ವೇದಗಳ ಅರ್ಥ ಬಹಳ ಮಂದಿ ಮಾಡ್ಯಾರ, ತಪ್ಪು ಮಾಡ್ಯಾರ. ನಾವೇನ್ ಮಾಡ್ಬೇಕು ಅದಕ್ಕ? ಶ್ರೀ ಶಂಕರ ಶಿವ ತಬ್ ಅವತರಿ ಹೈ. ಎಲ್ಲರೂ ಕಲಿಯುಗದೊಳಗೆ ಅದಕ್ಕೆ ತಪ್ಪು ಅರ್ಥ ಕೊಡೋ ಟೈಮ್ನೊಳಗೆ ಏನಾಯ್ತು, ಶಂಕರಾಚಾರ್ಯರು ಅವತರಿಸಿ ಬಂದರು. ಶಂಕರ ಶಿವ ಅವತರಿ ಹೈ ಅಂತಂದ್ರೆ ಏನದರ ಅರ್ಥ? ಆ ಶಿವನೇ ಪರಮಾತ್ಮ ಅಂದ್ರೆ ಏನು ಈಶ್ವರ ಅದನಲ್ಲ, ಈಶ್ವರ ಅಂತಿರಲ್ಲ, ಬ್ರಹ್ಮ ಅಲ್ಲ.
ಬ್ರಹ್ಮ ಅವತರಿಸ್ತಾನೇನ್ರಿ ಎಲ್ಲರೇ? ಅವನ ಬಳಿ ವ್ಯವಹಾರನೇ ಇಲ್ಲ. ಅದೆಂಥದ್ದು ವಿಧೇಯ ಮುಕ್ತಿ. ಅವ ಆ ಸ್ವದೇಯ ಮುಕ್ತಿ ಇರೋದು ಈಶ್ವರನ ಬಲ್ಲೆ. ಅವನು ಜಗತ್ತು ಉಳಿದ್ರೆ ಅವ ಉಳಿತಾನೆ. ಅದಕ್ಕೆ ಜಗತ್ತು ಉಳಿಸ್ಲಕ್ಕ ಅವಾಗ ಬಂದು ಜಗತ್ತು ಉಳಿಸ್ತಾನೆ. ಜಗತ್ತು ಉಳಿದ್ರೆ ತಗೊಂಡ ನಮ್ಗೆ ಏನ್ ಮಾಡೋದದ? ಜಗತ್ತಿನಾಗ ಈಶ್ವರ ಉಳಿದ್ರೆ ಏನಾಗದದ? ಕೃಷ್ಣನಿಂದ ಏನಾಗದದ? ರಾಮನಿಂದ ಏನಾಗದದ? ಅವ ಬ್ರಹ್ಮ, ಶುದ್ಧ ಬ್ರಹ್ಮ ಏನದನ, ಅವ ನಿಷ್ಕ್ರಿಯ ಬ್ರಹ್ಮ ಅದನಲ್ಲ. ಆ ಸ್ಟೇಜಿಗೆ ಹೋಗ್ಬೇಕಾಗ್ಯದ ನಾವು ವಿಧೇಯ ಮುಕ್ತಿ. ಜಗತ್ತು ಉಳಿಸೋದು, ಜಗತ್ ಕಲ್ಯಾಣ ಆಗೋದು, ಸಕಲ ಜೀವಾತ್ಮರಿಗೆ ಲೇಸು ಉಂಟಾಗೋದು, ಇವೆಲ್ಲನೂ ಏನದವ? ಸಕ್ರಿಯ ಬ್ರಹ್ಮ ಜೀವನ್ ಮುಕ್ತಿ. ಇವು ಅಷ್ಟೇ. ಇಲ್ಲಿರೋ ಜೀವನದಲ್ಲಿ ಇಲ್ಲೇನ್ ನಡೆದವ ಇವೆಲ್ಲ ಲೌಕಿಕ ಘಟನೆಗಳು. ಇವೆಲ್ಲ ಈಶ್ವರನ ಲೀಲೆ, ಈಶ್ವರನ ಇಚ್ಛೆ ಅಷ್ಟೇ. ಈ ಎಲ್ಲ ವ್ಯವಹಾರಗಳನ್ನ ಬಿಸಾಕಿ ನಾವು ನಿಷ್ಕ್ರಿಯ ಬ್ರಹ್ಮ, ವಿಧೇಯ ಮುಕ್ತಿ ನಮ್ಮ ಮೋಕ್ಷ. ಇವ್ಯಾವ ದೊಡ್ಡ ಅಲ್ಲೇ ಅಲ್ಲ. ಈ ಕತೆ ಹೇಳಕತ್ತಾರ ಅಂತ ಕೇಳವ್. ಕಲಿಮೆ ವೇದ ಅರ್ಥ ಬಹು ಕರಿಯೈ ಶ್ರೀ ಶಂಕರ ಶಿವ ತಬ್ ಅವತರಿ ಹೈ. ಈಶ್ವರ ಏನ್ ಮಾಡದ? ಅವತರಿಸಿ ಬಂದು ಜೈನ ಬುದ್ಧ ಮತ ಮೂಲ ಉಕಾರೈ. ಜೈನರ ಬಗ್ಗೆ, ಬುದ್ಧನ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು. ಜೈನರದ್ದು ಏನದ, ಬುದ್ಧಂದೇನದ. ನೀವು ಎರಡು ಕಡೆ ತಿಳ್ಕೊಂಡಿರಿ. ಏನು? ಒಳಗ ಕೂಟಸ್ಥ ಅದನ, ಹೊರಗೆ ಬ್ರಹ್ಮ ಅದನ ಅಂತ ತಿಳ್ಕೊಂಡಿರ ಇಲ್ಲ? ಮಹಾಕಾಶ, ಘಟಾಕಾಶ ಹಂಗ ತಿಳ್ಕೊಂಡಿರ ಇಲ್ಲ? ಮಧ್ಯದಲ್ಲಿ ಒಂದು ಮಠಾಕಾಶ, ಜಗತ್ತಿನಾಗ ಬ್ರಹ್ಮ ಅದನ. ಜಗತ್ತ ಜೀವ ಎಲ್ಲ ದಾಟಿ ಒಬ್ಬ ಪರಮಾತ್ಮ ಅವನ. ಜೀವಾತ್ಮ, ವಿಶ್ವಾತ್ಮ, ಪರಮಾತ್ಮ. ಘಟಾಕಾಶ, ಮಠಾಕಾಶ, ಮಹಾಕಾಶ. ನೀವ್ ಹಿಂಗೆಲ್ಲ ತಿಳ್ಕೊಂಡಿರಪ್ಪ. ನಿಮ್ಮದು ಪದ್ಧತಿ. ಆ ಬುದ್ಧ ಏನಂತನ? ಒಳಗನು ಅಂತದ್ ಏನಿಲ್ಲ, ಕೂಟಸ್ಥ ಅಂತ ಏನದ? ಎಲ್ಲದ? ಏನಿಲ್ಲ. ಇಲ್ಲ ಅಂತ ಭ್ರಮೆ ನಿಮ್ಗದು. ಆದ ಅಂತೇಳಿ ನಿಮ್ಗೊಂದು ಭ್ರಮೆ ಅಷ್ಟೇ. ಇದು ನೆಕ್ಸ್ಟ್ ಹೊರಗಡೆ ಏನಂತದ? ಅದ ಹೊರಗನು ಅಂತದೇನು ಚೈತನ್ಯ ಇಲ್ಲ. ಒಳಗಿಂದು ಆತ್ಮನೂ ನಮ್ಮಲ್ಲ ಬುದ್ಧ, ಹೊರಗಿನ ಬ್ರಹ್ಮನೂ ನಮ್ಮಂಗಿಲ್ಲ. ಎರಡೂ ಅದಾವತ್ತೇಳಿ ಎಷ್ಟ ಹೈರಾಣಕ್ಕೆ ಬೀಳ್ತೀರಿ, ಎಷ್ಟು ಕತಿ ಮಾಡಿ ಹೇಳ್ತೀರಿ, ಎಷ್ಟು ಹೇಳ್ತೀರಿ, ಎಷ್ಟು ಕೇಳ್ತೀರಿ. ಸುಮ್ಮ ಇರ್ಲಕ್ಕೆ ಏನಾಗ್ಯದ ನಿಮ್ಗ? ಆ ಬ್ರಹ್ಮನ ಪ್ರತಿಪಾದನೆ ಮಾಡಿ ನಿಮ್ಗೆ ಏನಾಗದದ? ಅವ ಅದನ, ಅವ ಅದನ, ಅವ ಅದನ. ಎದಕ್ಕೆ ಬೇಕದೆಲ್ಲ ನಿಮ್ಗ? ಸುಮ್ಮ ಆರಾಮ್ ಶಾಂತ ಇರ್ಲಕ್ಕೆ ಏನ್ ದಾಡಿ ಆಗ್ಯದ? ಸುಮ್ಮ ಉಂಡ ತುಂಬ ಆರಾಮ್ ಇರ್ಲಿ, ಶಾಂತ ಇರ್ಲಿ, ತಣ್ಣಗಿರ್ಲಿ. ಎದಕ್ಕೆ ಜಿದ್ದು ಮಾಡ್ತಿರೋದು ಅದನ್ನಂತೇಳಿ ಅಂತ ಅವನ ಹಂಗ. ಅವನು ಬ್ರಹ್ಮ ಅದನ, ಬ್ರಹ್ಮ ಇಲ್ಲ ಅಂತೇಳಿ ನಾವು ಸಾಧನೆ ಮಾಡ್ಲಿಲ್ಲ ಅಂತಂದ್ರ ಇಲ್ಲೇನು ಸಾಯ್ತೀವಿ? ಅದೇನ ಅನ್ನನ, ಬ್ಯಾಳಿನ ಉಪವಾಸ ಬೀಳ್ತೀವಿ? ಜೀವನ ನಡೀತದ ಇಲ್ಲ? ಇದು ಪರಮಾರ್ಥ ಸಾಧನೆ ಇರ್ಲಾರ್ದೆ ಜೀವನ ಮಾಡ್ಲಕ್ಕತ್ತವ ಇಲ್ಲ ಜಗತ್ತಿನ ಎಲ್ಲಾ ಜೀವಿಗಳು? ಒಂದಿಷ್ಟು ಮಂದಿ ಪಂಡಿತರು ಇದ್ರ ಸಲುವಾಗಿ ಅಮೃತ ಉತ್ಪನ್ನ ಮಾಡ್ಕೊಳಕತ್ತೀವಿ. ಒಂದಿಟ್ಟೇನೋ ಖುಷಿ ಆಗ್ತದ, ಆಯುಷ್ಯ ವರ್ಧನೆ ಆಗ್ತದ. ಎಷ್ಟು ಆಯುಷ್ಯ ಗೊತ್ತಿಲ್ಲ, ಎಷ್ಟು ಆಯುಷ್ಯ ವರ್ಧನೆ ಆಯ್ತು ಗೊತ್ತಿಲ್ಲ, ಎಷ್ಟು ಕಡಿಮೆಗೆ ಮಾತಾಡ್ತಾರ. ಹಿಂದಿನವ್ರು ಅನ್ಕೋತ ಬಂದಾರ, ನಾವು ಅನ್ಕೋತೀವಿ ಅಷ್ಟೇ. ಯಾರಿಗಾದ್ರ ಆಯುಷ್ಯದ ಬಗ್ಗೆ ಗೊತ್ತದ? ಏನದ? ಏನಾರ ಮುಂದಿನ ಕ್ವಶನ್ ಕೇಳಿದ್ರೆ ಉತ್ತರನೇ ಇಲ್ಲ ನಮ್ಮಲ್ಲಿ. ಅದಕ್ಕೆ ಮತ್ತೊಂದು ಕತೆ. ಇವತ್ತೇನಾರ ಎದುರಾಯ್ತನ್ನ ಮರುದಿನ ಅದಕ್ಕೆ ಸಮಾಧಾನ ಮಾಡ್ಲಕ್ ಅದಕ್ಕೊಂದು ಕತೆ, ಅದಕ್ಕೊಂದಿದ್ರೆ ಮತ್ತೆ ಅದಕ್ಕೊಂದು ಕತೆ. ಹಿಂಗೆ ಆಗಿ ಇದು ಮನಸ್ಸು ಸಮಾಧಾನ ಮಾಡ್ಲಕ್ ಇದು ಶಾಸ್ತ್ರ ಬೆಳೆದದೇ ಹೊರತು ಇಲ್ಲಿ ಏನಿಲ್ಲ ಅಂತದ. ಅಂತದ್ ಏನೇನೇನೇನೇನೇನೇನೇ ಇಲ್ಲ. ಬರೀ ಬೈಲಂದ್ರ ಬೈಲು, ಆನಂದ ಅಂದ್ರ ಆನಂದ. ಸುಮ್ಮನೆ ಎಂಜಾಯ್ ಮಾಡ್ರಿ. ಇದು ಬುದ್ಧಂದ. ನಿರೀಶ್ವರವಾದಿಗಳು ಅಂತಾರೆ ಇವ್ರಿಗೆ. ನಿರೀಶ್ವರವಾದಿ ಈ ಬ್ರಹ್ಮನನ್ನ ಯಾರು ನಂಬಂಗಿಲ್ಲ ಅವರಿಗೆ ಏನಂತಾರ? ನಾಸ್ತಿಕರು ಅಂತಾರೆ. ಆ ನಾಸ್ತಿಕವಾದಿಗಳು ಇವ ಬುದ್ಧ ನಾಸ್ತಿಕ ಅಂದ್ಬಿಟ್ರು. ಯಾರಂದ್ರು? ಈ ಬ್ರಹ್ಮನನ್ನ ನಂಬವ್ರ ಅಂದ್ರು. ಆ ಬ್ರಹ್ಮನನ್ನ ಆಸ್ತಿಕ ಅಂದ್ರೆ ಅಸ್ಥಿ ಅಂದ್ರೆ ಅದನ. ಬ್ರಹ್ಮ ಅಂತ ಒಬ್ಬ ಅದನ ಅಂತಂದ್ರೆ ಅಸ್ತಿಕ. ಅದನ್ನ ನಂಬಿದವ. ಅಸ್ಥಿ ಅಂದ್ರೆ ಇದ್ದದ್ದು, ನಾಸ್ತಿ ಅಂದ್ರೆ ಇಲ್ಲದ್ದು. ಬ್ರಹ್ಮ ಇಲ್ಲ ಅನ್ನೋರು ನಾಸ್ತಿಕವಾದಿಗಳು, ಬ್ರಹ್ಮ ಅದನ ನಾಸ್ತಿಕವಾದಿಗಳು ಅಷ್ಟೇ. ಇಂಥವ್ರು ಬಂದ್ರು. ಬಂದ ಮೇಲೆ ಮಹಾವೀರೊಬ್ಬ ಬಂದ. ಅವನೇನಂತ? ಪುಣಾತ್ಮ ಹೊರಗೆ ಬ್ರಹ್ಮ ಇಲ್ಲಂತ. ನಾವು
ಹೊರಗೆ ಬ್ರಹ್ಮ ಇಲ್ಲ. ಎಲ್ಲೇನ ಬ್ರಹ್ಮ ಒಳಗದಾನಷ್ಟೇ. ಎಲ್ಲದರ ಒಳಗಿದ್ದ ಅವ ಏನೋ ಕೆಲಸ ಮಾಡಿಸ್ತಾನ ಹೊರತು ಹೊರಗೆ ಏನು ಇಲ್ಲ. ಔಟ್ಸೈಡ್ ನಥಿಂಗ್. ಹೊರಗೆ ಬ್ರಹ್ಮ ಅನ್ನೋದು ಇಲ್ಲವೇ ಇಲ್ಲ. ಅವನ್ ಹಂಗ ಪುನಃ ಎಲ್ಲೇ ಹೋಗಿದ್ದೇವಲ್ರಿ, ಯಾವ್ರಿಗೆ ಎಲ್ಲರೂ ಹೋಗಿದ್ದೇವು, ಏನೋ ಸತ್ಸಂಗ ಯಾರ್ಯಾರ ಬೆನ್ನ ಹತ್ತಿ ಎಲ್ಲೆಲ್ಲೋ ಹೋಗಿ ಮತ್ತ ಅಲ್ಲಿ ಹೋಗಿ ಎಲ್ಲರೂ ಬಾಯಿ ತೆರ್ಕೊಂಡು ಕೂತಾರ. ಈ ವೇದಾಂತ ಕೇಳೋರೆಲ್ಲ ಸತ್ಸಂಗದವ್ರು ಹೋಗ್ಯಾರ. ಅಲ್ಲಿ ಬೇರೆ ಬೇರೆ ಸತ್ಸಂಗದವ್ರೆಲ್ಲ ನಮ್ಮವರೇ ಬಂದಿದ್ರು. ಈ ನಿಜಗುಣ ಶಾಸ್ತ್ರ ಹೇಳೋರು ಕೇಳೋರು ಏನ್ರಿ ಹೊರಗಿಲ್ಲ ಅಂತನಲ್ಲ, ಎದಕ್ ಬಂದಿರಿ ಬೆನ್ನ ಹತ್ತಿ, ನಿಮ್ಗೆ ಏನು ಗೊತ್ತಿಲ್ಲ, ನಮ್ಗ ಏನು ಗೊತ್ತಿಲ್ಲ, ಎಲ್ಲೇ ಹೋಗ್ಲಕತ್ತಾರ ಅಂತೇಳಿ ಅಲ್ಲಿ ಪಿಕ್ನಿಕ್ ಇರ್ತದ, ಏನಾರು ಕರ್ಕೊಂಡೋಗಿ ತೋರಿಸ್ತಾರ, ತಿರುಗಾಡಿಸ್ತಾರ, ಮಣಗಟ್ಲೆ ಕೂಳು ಮಾಡಿ ಹಾಕಿರ್ತಾರ. ಒಂದು ಅಡ್ವರ್ಟೈಸ್ಮೆಂಟ್ ಸಲುವಾಗಿ ಮಂದಿನ ಜಮಾಯಿಸಿರ್ತಾರ, ದೊಡ್ಡ ದೊಡ್ಡ ಹಾಲ್ ಹಿಡಿದಿರ್ತಾರ. ಹಿಂದೆ ಯಾರೋ ದೊಡ್ಡ ದೊಡ್ಡ ಸೇಟ್ಗಳದು ರೊಕ್ಕದ ಅನುಕೂಲ ಇರ್ತದ, ಆ ರೊಕ್ಕದ ಒಂದು ಶೋ ಮಾಡ್ತಾರ. ಎಷ್ಟು ಮಂದಿ ಬಂದಿದ್ರು, ಇಷ್ಟು ಮಂದಿ ಬಂದಿದ್ರು, ಎಷ್ಟು ಮಂದಿ ಬಂದ್ರೆ ಏನಾಗದ, ಎಷ್ಟು ಮಂದಿ ಬರ್ಲಿಲ್ಲ ಅಂದ್ರೆ ಏನಾಗದ, ಎಷ್ಟು ಕೂಳು ತಿಂದ್ರೆ ಏನಾಗದ, ಕೂಳು ತಿನ್ಲಿ ಅದೇನ್ ಕೂಳು ಮನೆಗೆ ತಿನ್ನೋದೇ ಅಲ್ಲಿ ತಿಂತಾರ ಅಟೆ. ಏನ್ ದೊಡ್ಡ ವಿಷಯ ಅದು, ದೊಡ್ಡ ಕಾರ್ಯಕ್ರಮ. ಅಲ್ಲಿ ಹೋಗಿ ಎಲ್ಲರೂ ಇವ್ರು ಹಿಂಗಂತಾರಲ್ರಿ, ಅವ್ರು ಹಾಂಗಂತಾರಲ್ರಿ. ಅದು ಮೂಲ ಸಿದ್ಧಾಂತ ಏನದ, ಯಾರ್ದದ ಹೇಳೋದಿಲ್ಲ. ಸುಮ್ಮನೆ ರಿಸರ್ವೇಶನ್ ಮಾಡಿಸಿದ್ರೆ ನಾಡ್ರೆ ಹೋಗಮ್ಮ ಆದ್ರಪ್ಪ, ಮುಂದೆ ನಿಮಗೇನು ಗೊತ್ತಿರಿ. ನಮ್ಗ ಎಲ್ಲರೂ ಹೋಗ್ತಾರ, ನಾವು ಆದೇವು. ಅಲ್ಲಿ ಅದು ಜೈನ ಸಿದ್ಧಾಂತ. ಮಾರವಾಡಿಯವರು ಸಾವುಕಾರ ಮಂದಿ ರೊಕ್ಕ ಅದ, ಅವರು ಎಲ್ಲ ಕಡೆ ರೊಕ್ಕ ಹಾಕಿ ಅವ್ರೇನ್ ಮಾಡ್ತಾರ, ಒಳಗೆ ಆತ್ಮ ಅದ ಅಂತೇಳಿ ಹೊರಗೆ ಪರಮಾತ್ಮ ಅನ್ನೋದಂತ ಏನೂ ಇಲ್ಲ ಅಂತ ಅವ್ರದ್ದು ಜೈನ ಸಿದ್ಧಾಂತದವ್ರು ಅವರು. ಅವ್ರು ನಿರೀಶ್ವರವಾದಿ ಅನ್ಲಕ್ ಬರಂಗಿಲ್ಲ. ಅವ್ರಿಗೆ ಅರ್ಧ ಒಪ್ಕೋತಾರ, ಅರ್ಧ ಇಲ್ಲ. ಅವ್ರದೊಂದು ನಮೂನಿ, ಅದಕ್ಕೊಂದೇನೋ ಶಬ್ದ ಅದ, ನನ್ನ ಹತ್ರ ಈಗ ಸದ್ಯಕ್ಕೆ ಇಲ್ಲ. ಅವ್ರಿಗೊಂದು ಶಬ್ದ ಬೇರೆ ಅದ, ನಿರೀಶ್ವರವಾದಿ ಅಲ್ಲ, ಅವ್ರದೊಂದು ಏನೋ ಶಬ್ದ ಬಳಸ್ತಾರ. ಅವ್ರ ಅರ್ಧ ನಾಸ್ತಿಕ, ಅರ್ಧ ಆಸ್ತಿಕ. ಏನ್ ಮೇಡಮ್ ಇವೆಲ್ಲ ತಗೊಂಡು ನಾವು ಬ್ರಹ್ಮ ಸ್ವರೂಪ ಆಗದ್ ಸಾಧನೆ ಮಾಡೋದೋ ಏನ್? ಇವ್ರ ಜೈನರು ಏನದಾರ, ಬೌದ್ಧರು ಏನದಾರ, ಶಂಕರಾಚಾರ್ಯ ಅದಕ್ಕೆ ಉದ್ಧಾರ ಮಾಡ್ಲಕ್ ಬಂದ, ಏನ್ ಉದ್ಧಾರ ಆಯ್ತು? ಇವೆಲ್ಲ ತಿಳ್ಕೊಳ್ಳೋದ್ ಬೇಕಾಗ್ಯದ ನಮ್ಗ. ಪಾರಮಾರ್ಥಿಕವಾಗಿ ಒಂದೇ ಗುರಿ. ಇವೆಲ್ಲ ಏನದಾವ ಹಿಸ್ಟ್ರಿ ಹೇಳಕತ್ತಾರ. ಈಗಿದು ಸಮಾಜ ಪಾಠದೊಳಗೆ ಒಂದು ಇತಿಹಾಸ ಅಂತ ಇರ್ತದಲ್ಲ, ಇದು ಹೇಳಕತ್ತಾರ ಈಗ ವಿಚಾರ ಸಾಗರದಾಗ. ಮತ್ತೇನ್ ಮಾಡ್ಯಾರಂತ, ಜೈನ ಬುದ್ಧ ಮತ ಮೂಲ ಉಕಾರ, ಅವ್ರ ಮೂಲ ಸಮೇತ ಕಿತ್ತಿ ಒಗದ್ರಂತ ಶಂಕರಾಚಾರ್ಯರು ಬಂದು. ಒಳಗೂ ಬ್ರಹ್ಮದನ, ಹೊರಗೂ ಬ್ರಹ್ಮದನ, ಏನ್ ನಿಮ್ದು ಯಾಕ ಅಂತೇಳಿ ಅವ್ರ ಸಂಗಟ ಪಾಂಡಿತ್ಯ ಪೂರ್ಣವಾಗಿ ಭಾರತದ ಈ ತುದಿಲಿಂತ ಆ ತುದಿ ತನಕ ಗಾಡಿ ಇಲ್ಲಂದ್ರೂ ಪಾದಯಾತ್ರೆ ಮಾಡಿ ಅದು ಎಷ್ಟು ಫಾಸ್ಟ್ ಓಡಿರ್ಬೇಕು. ಬದುಕಿದ್ದೇ 30 ವರ್ಷ ಬದುಕಿರ್ತಾರ, ಬುದ್ಧಿ ಬರ್ಲಕ್ಕೆ ಒಂದು 15-20 ವರ್ಷ ಹಿಡಿತದ. 10 ವರ್ಷ ಪಾದಯಾತ್ರೆ ಮಾಡಿ ಭಾರತದ ಈ ತುದಿಲಿಂತ ಆ ತುದಿ ತನಕ ಅವ್ರೆಷ್ಟು ಓಡಾಡಿ ಅಲ್ಲಿ ತಪಸ್ಸು ಮಾಡ್ಯಾರ. ಅವ್ರು ಬರೆದಷ್ಟು ಸಾಹಿತ್ಯನೂ ಯಾರೂ ಬರೆದಿಲ್ಲ. ಮತ್ತೆ ಅವರು ಈ ಬುದ್ಧ ಜೈನ ಮತಗಳ ಸಂಗಟ ಪಾಂಡಿತ್ಯ ಪೂರ್ಣವಾಗಿ ಇದು ಮಾಡಿ ಏನು ಎಂಥದ್ದು ತರ್ಕ ಮಾಡಿ ನಮ್ಮ ದೇಶದಿಂದ ಹೊರ ಓಡಿಸ್ಬಿಟ್ಟಿದ್ರು ಅವ್ರಿಗೆ. ಮೂಲ ಸಹಿತ ಈ ಭೂಮಿ ಮೇಲೆ ಇರಬೇಕು, ಈ ಭಾರತ ಭೂಮಿ ಮೇಲೆ ಇರಬೇಕಾದರೆ ಒಂದು ಗ್ರಿಪ್ ಇತ್ತು ಅವಾಗ. ಭಾರತ ಭೂಮಿ ಈ ಕಲ್ಯಾಣದಾಗ ಹೆಂಗಿರಬಾರ್ದು, ಎಲ್ಲರಿಗೂ ಕಲ್ಯಾಣಕ್ಕೆ ಬಂದ್ರೆ ಒಂದು ಪದ್ಧತಿ ಪ್ರಕಾರ ಇಟ್ಟಿದ್ರಿಲ್ಲ ಅವರು ಶರಣರು. ಕಲ್ಯಾಣಕ್ಕೆ ಆರಿಗೂ ಹೋಗಬಾರದು, ಕಲ್ಯಾಣಕ್ಕೆ ಹೋಗ್ಬೇಕಾದ್ರೆ ಈ ರೀತಿ ಇದ್ರೆ ಹೋಗ್ಬೇಕು, ಗುರುಲಿಂಗ ಜಂಗಮರಿಗೆ ತನು ಮನ ಧನ ಅರ್ಪಿಸ್ತಿದ್ರು ಹೋಗ್ಬೇಕು ಅಂತೇಳಿ ಒಂದು ದೊಡ್ಡ ವೈಭವ ಅದ. ಕಲ್ಯಾಣ ಯಾರು ಬೇಕವ್ರು ಹೋಗಿ ಅಲ್ಲಿ ಇರ್ಲಕ್ ಬರಂಗಿಲ್ಲ. ಹಂಗ ಭಾರತ ದೇಶದಾಗೂ ಯಾರು ಬೇಕವ್ರು ಬಂದು ಇಲ್ಲಿ ಇರ್ಲಕ್ ಬರಂಗಿಲ್ಲ, ಇಲ್ಲಿ ಇರ್ಬೇಕಾದ್ರೆ ಒಂದು ಪದ್ಧತಿ ಅಂತೇಳಿ ಇವ್ರೇನ್ ಮಾಡಿದ್ರು, ವೇದಾಂತ ಪದ್ಧತಿ ಸಿದ್ಧಾಂತ ಪದ್ಧತಿಯನ್ನ, ಈ ನೆಲದ ಪದ್ಧತಿ ಅದು, ಈ ನೆಲದ ಮೂಲ ಪದ್ಧತಿ ಅದು, ಆ ಪದ್ಧತಿಯನ್ನ ಮೇಂಟೈನ್ ಮಾಡಿ ಇವ್ರು ಏನ್ ಮಾಡಿದ್ರು, ನೀವು ಈ ರೀತಿ ವಾದ ಮಾಡ್ತೀರಿ ಅಂದ್ರೆ ಇಲ್ಲಿ ಇರಬಾರ್ದು ಅಂತೇಳಿ ಅವರಿಗೆ ಓಡಿಸ್ಬಿಟ್ರು. ಬೇರೆ ಬೇರೆ ದೇಶಕ್ಕೆ ಹೋಗ್ಬಿಟ್ರು ಅವ್ರು ಪೂರ್ತಿ ಗಡಿ. ನಮ್ಮ ದೇಶ ಇವೆಲ್ಲ ಚೈನಾ, ಬರ್ಮಾ ಮತ್ತೆ ನೇಪಾಳ ಇವೆಲ್ಲ ದೇಶಗಳು ಏನದಾವಂತಂದ್ರೆ ಧರ್ಮದ ದ್ವೇಷದಿಂದ ಬೇರೆ ಆಗ್ಯಾವ. ಇವೆಲ್ಲ ಎಲ್ಲ ಒಂದೇ ದೇಶ ಮೊದಲ. ಅವೆಲ್ಲ ಹಿಂದೂ ಧರ್ಮನೇ, ಅವೆಲ್ಲ ನಮ್ಮ ಧರ್ಮನೇ ಪಾಲಿಸ್ತಾವ ಅವೆಲ್ಲ ಸುತ್ತಮುತ್ತ. ಆದ್ರ ಈ ಒಂದು ಸಿದ್ಧಾಂತ ವಿರೋಧಕ್ಕಾಗಿ ಅವು ಬೇರೆ ಬೇರೆ ಆಗ್ಬಿಟ್ಟವು.
ಪಾಕಿಸ್ತಾನ ಏನದ ರಾಜಕೀಯ ವಿರೋಧ, ಪಾಕಿಸ್ತಾನದ ವಿರೋಧ ರಾಜಕೀಯವಾಗಿ ಇವು ಮಹಾತ್ಮ ಗಾಂಧಿ, ನೆಹರು, ಜಿನ್ನಾ ಇವ್ರು ಮಾಡಿದಂತ ಆಗಿನ ಕಾಲದಾಗ ಅವ್ರಿಗೆ ಸರಿ ಅನ್ಸಿರ್ಬೇಕು, ನಮ್ಗೆ ಈಗ ತಪ್ಪು ಅನಿಸ್ತದ. ಆಗಿನ ಕಾಲದಾಗ ಅವ್ರಿಗೆ ಅವ್ರ ರಾಜಕೀಯ ವ್ಯಕ್ತಿಗಳಾಗಿದ್ದಾಗ ಅವ್ರ ನಿರ್ಧಾರ ತಗೋಬೇಕಾದ್ರೆ ಅವರು ಏನ್ ಬುದ್ಧಿಗೇಡಿರ್ತಾರೆ, ಆಲೋಚನೆ ಮಾಡಿ ತಗೊಂಡಿರ್ತಾರ. ಈಗ ಅದು ನಮ್ಗೆ ಸರಿಗೆ ಅನ್ಸಿರ್ಲಿಲ್ಲ. ಒಂದು ಕಾಲದಾಗಿದ್ದ ಅಮೃತ ಇನ್ನೊಂದು ಕಾಲಕ್ಕೆ ವಿಷ. ಈಗ ಊಟ ಮಾಡ್ಲಕ್ ನೀವು ಬಿಸಿ ಬಿಸಿ ಅಡಿಗೆ ಮಾಡಿರಿ, ಅದು ಈಗ ಊಟ ಮಾಡ್ಲಕ್ಕ ಯೋಗ್ಯ ಅದ. ಅದು ಮುಂದೆ ಹಂಗೆ ಇಟ್ಟು ಒಂದು 10 ವರ್ಷ ಬಿಟ್ಟು ಉಣ್ತೀನಿ ಅಂತಂದ್ರೆ ಅದು ಹಳಸಿ ಹೋಗಿರ್ತದೆ. ಹೌದಲ್ರಿ? ಹಂಗಿದ ಅವ್ರ ಆಗಿನ ಕಾಲದ ನಿರ್ಧಾರಗಳು ಈಗ ಹಳಸಿ ಹೊಲಸು ವಾಸನೆ ಕೊಡ್ಲಕತ್ತಾವ. ಮತ್ತೆ ಹೊಸ ನಿರ್ಧಾರಗಳು ತಗೊಳ್ಬೇಕಾದಂತ ಕಾಲ ಒಂದು ಅಷ್ಟೇ. ಅದು ಏನಂತಂದ್ರೆ ರಾಜಕೀಯ ವಿರೋಧಕ್ಕಾಗಿ ಇಂಡಿಯಾ ಪಾಕಿಸ್ತಾನ ಮತ್ತು ಅಲ್ಲಿ ಪಾಕಿಸ್ತಾನದಾಗ ಹೋಗಿ ಮತ್ತು ಪಾಕಿಸ್ತಾನ ಬಾಂಗ್ಲಾದೇಶ ಇವರು ಇಂಡಿಯಾದವರೇ ಹೋಗಿ ಯುದ್ಧ ಮಾಡಿ ಡಿವೈಡ್ ಮಾಡಿ ಕೊಟ್ಟು ಏನೇನೋ ಮಾಡ್ಯಾರ. ಅವೆಲ್ಲ ಏನದ ರಾಜಕೀಯ ವಿರೋಧ. ಈ ಉಳಿದ ದೇಶಗಳು ಏನದವ, ನಮಗೆ ಮೂಲ ಭಾರತದ ನಕಾಶೆ ನನ್ನ ಹತ್ರ ಅದ, ಎಷ್ಟು ದೇಶಗಳು ನಮ್ಮ ದೇಶದೊಳಗಿದ್ದು ಎಷ್ಟು ವಿಕಾಸ ಆದ, ಅದು ಏನದ ಅಂತಂದ್ರೆ ಅದು ನಮ್ಮ ಮೂಲ ಭಾರತ. ಆ ಮೂಲ ಭಾರತ ಏನಂದ್ರೆ ಅಲ್ಲಿ ಏನಾಗಿದೆ, ಧರ್ಮದ ದ್ವೇಷದಿಂದ ಅವು ಬಿಡುಗಡೆ ಆಗಿ, ಅವು ಏನು ರಾಜಕೀಯ ದ್ವೇಷದಿಂದ ಬಿಡುಗಡೆ ಆಗಿಲ್ಲ. ಎಲ್ಲಿ ಕಿರಿಕಿರಿ ಅಪ್ಪ, ಸುಮ್ಮನೆ ಎಲ್ಲರ ದೂರ ಇರೋ ಮತ್ತು ಬಾಂಡ್ರಿ ಒಳಗೆ ಬದುಕಿ ತಮ್ಮದೇ ಒಂದು ದೇಶ ಮಾಡ್ಕೊಂಡು ಬದುಕಿಬಿಟ್ರು ಅವರೆಲ್ಲ. ಅದಕ್ಕೆ ಅರವಿಂದರು ಈಗಿನ ಭಾರತದ ನಕಾಶೆ ಒಪ್ಪಂಗೆ ಇಲ್ಲ. ಶ್ರೀ ಅರವಿಂದರು ಅತ್ಯಂತ ಶ್ರೇಷ್ಠ ಸಂತರವರು. ನಮ್ಮ ದೇಶದ ಹಿಂದಿನವ್ರು ಎಷ್ಟು ಮಂದಿ ಇದ್ರು ಅವರೆಲ್ಲರಿಗಿಂತ ಶ್ರೇಷ್ಠರು ಇವರು ಶ್ರೀ ಅರವಿಂದೋ. ಇವರು ಈ ದೇಶದ ಈ ನಕಾಶೆ ಒಪ್ಪಂಗೆ ಇಲ್ಲ. ಅವ್ರು ನಮ್ಮ ಭಾರತ ದೇಶ ಅಂದ್ರೆ ಮೂಲ ಏನಿತ್ತು ಅದನ್ನು ಒಪ್ಪುತ್ತಾರವ್ರು. ಅದೇ ನಮ್ಮ ದೇಶ. ಇವತ್ತು ಏನಾಗಬೇಕಾಗ್ಯದ, ನಮ್ಮೆಲ್ಲರದು ಬುದ್ಧಿ ನೆಟ್ಟಗಾಗಿ ಓಸು ಮಂದಿ ಒಂದಾಗಬೇಕಂತ ಅವ್ರು ಇಷ್ಟಪಡ್ತಾರವ್ರು. ಅಂತ ಇಚ್ಛೆ ವ್ಯಕ್ತಪಡಿಸ್ಯಾರವ್ರು. ಎಲ್ಲ ದೇಶಗಳು ಒಂದಾಗಬೇಕು, ನಮ್ಮ ಬುದ್ಧಿ ಸರಿಗೆ ಇಲ್ಲದಕ್ಕೆ ಏನಾಗ್ಯದ, ಎಲ್ಲರೂ ಬಾಂಡ್ರಿಗಳು ಕಟ್ಕೊಂಡು ಕೂತೀವಿ. ಇನ್ನ ಬಾಂಡ್ರಿ ಕಟ್ಟೋದ್ರಾಗೆ ಇದೀವಿ. ವೀರಶೈವ ಲಿಂಗಾಯತ ಅಂತ ಒಂದು ಬಾಂಡ್ರಿ ಕಟ್ಲಕತ್ತಾರ. ಮತ್ತೆ ವೀರಶೈವರದ್ರಿಗೆ ಒಂದು ಮನಿಗೆ ಒಂದು ಒಬ್ಬೊಬ್ರು ಒಂದೊಂದು ಮನಿ ಹೆಂಗ್ ಕಟ್ಕೋತಾರ ಹಂಗ್ ಬಾಂಡ್ರಿ ಕಟ್ಕೊಂಡು ಒಬ್ಬೊಬ್ರು ಒಂದೊಂದಕ್ಕೆ ದೇಶ ಅನ್ಕೊಳ್ಳೋಂತ ಪ್ರಸಂಗ ಬರ್ಲಕತ್ತು. ಇರ್ಲಿ, ಹಿಂಗೆಲ್ಲ ಮಾಡಿದ್ರು. ಬುದ್ಧ ಮತ, ಜೈನ ಮತಗಳು ಯಾರು ಆತ್ಮ ಪರಮಾತ್ಮ ಎರಡನ್ನ ನಂಬುತ್ತೀರಿ ಅವ್ರು ಮಾತ್ರ ಇಲ್ಲಿರ್ಬೇಕು. ಮತ್ತ ಈ ಒಳಗ ಆತ್ಮ ಇಲ್ಲ, ಹೊರಗ್ ಪರಮಾತ್ಮ ಅದನ, ಒಳಗ್ ಪರಮಾತ್ಮ ಅದ, ಒಳಗ್ ಆತ್ಮ ಇಲ್ಲ, ಮತ್ತೆ ಒಳಗ ಹೊರಗ ಏನು ಇಲ್ಲ ಅನ್ನೋರು ಇಲ್ಲಿ ಜಾಗ ಖಾಲಿ ಮಾಡ್ರಿ ಅಂತ ಅವ್ರದ್ದು ಗ್ರಿಪ್ ಹಂಗಿತ್ತು. ಆ ಗ್ರಿಪ್ಪಿನ ಪ್ರಕಾರ ಅವ್ರೇನ್ ಮಾಡಿದ್ರು ಖಂಡನ ಮಂಡನ ಮಾಡಿ ಓಡಿಸಿಬಿಟ್ರು. ಅದನ್ನ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಬುದ್ಧ ಮತ್ತು ಜೈನ ಮತದ ಸಿದ್ಧಾಂತಗಳನ್ನು ಮೂಲ ಸಮೇತ ಬೇರು ಸಮೇತ ಕಿತ್ತಿ ಹಾಕಿದ್ದಾರೆ. ಅಂದ್ರೇನು, ಚೆನ್ನಾಗಿ ಖಂಡನೆ ಮಾಡ್ಯಾರ. ಖಂಡನೆ ಮಾಡಿ ಏನೀಗ ನಮ್ಮ ಸುತ್ತಮುತ್ತ ಜೈನರ ಮನೆಗಳದಾವ, ದೊಡ್ಡ ದೊಡ್ಡ ಸೇಟುಗಳು ಅದಾರ. ಅವ್ರೇನ್ ಮಾಡ್ತಾರ, ಗುರುಗಳೇ ಬರ್ರಿ ಕರ್ಕೊಂಡು ಅವ್ರ ಮನೆಗೆ ಕರೆಸ್ತಾರ, ನಮ್ಮ ಬಲ್ಯಾರ ಅವ್ರು ಬರ್ತಾರ. ಬಂದೇನ್ ಮಾಡ್ತಾರ, ಅವ್ರ ಜೈನ್ ಸಿದ್ಧಾಂತದ ಬುಕ್ಗಳು ಕೊಡ್ತಾರ. ಆ ಜೈನ್ ಸಿದ್ಧಾಂತದ ಬುಕ್ಗಳು ಕೊಟ್ರ ನಾವ್ ಏನ್ ಮಾಡ್ಬೇಕು, ಬ್ಯಾಡ್ರಿ ಇದು ನಮ್ಮ ಸಿದ್ಧಾಂತ ಅಲ್ಲ ಅನ್ಬೇಕಾ, ತಗೋಬೇಕು, ಓದ್ಬೇಕು. ಅಲ್ಲಿ ಏನದ, ಆತ್ಮದ ಬಗ್ಗೆ ಪರ್ಫೆಕ್ಟ್ ಅದ. ಕರ್ಮ ಸಿದ್ಧಾಂತ ಕಂಪ್ಲೀಟ್ ಕರ್ಮ ಸಿದ್ಧಾಂತ. ಆತ್ಮದ ಕರ್ಮಕ್ಕೆ ತಕ್ಕಂತೆ ಸುಖ ದುಃಖಾದಿಗಳು ಎಲ್ಲಾ ಜೀವಿಗಳು ಮಾಡುವ ಕರ್ಮಕ್ಕೆ ತಕ್ಕಂತೆ ಇಡೀ ಜಗತ್ತಿನ ಆಗು ಹೋಗುಗಳಾಗ್ತದೆ. ನಮ್ಮ ಕರ್ಮನೇ ಇದಕ್ಕೆಲ್ಲ ಕಾರಣ. ಈ ಕರ್ಮ ತಗೊಂಡು ಫಲ ಕೊಡ್ತಾನಂತ ಒಬ್ಬ ಈಶ್ವರ ಅದನ್ನ, ಅವೆಲ್ಲ ಸುಳ್ಳು ಮಾತು. ಹಿಂಗ ಅವ್ರದೊಂದು ಅದು ಅಂತಾರ. ಆಯ್ತು, ಆತ್ಮದ ಬಗ್ಗೆ ಸರಿಯಾಗಿ ತಿಳುವಳಿಕೆ ನೀಡುವಂತ ಸಾಹಿತ್ಯ ಅದು. ಆಯ್ತಪ್ಪ, ತಗೊಳಮ್ಮ ಓದಮ್ಮ ಅಂತ ಓದ್ಬಿಡೋದು ಅಷ್ಟೇ. ಮುಂದೆ ಇದಾದ್ಮೇಲೆ 4ನೇ ಸಾಲ ಏನ್ ಹೇಳ್ತಾನ, ಗಂಗಾತೆ ಪ್ರಭು ಮೂರ್ತಿ ನಿಖಾರೆ. ಗಂಗಾ ನದಿ ಒಳಗ ಬದ್ರಿನಾಥಂದು ಮೂರ್ತಿ ಯಾವ ಕಾಲದಾಗ ಮುಣಿಗ್ ಹೋಗಿರ್ತದ. ಅವರು ಯಾವುದೋ ಕಾಲದಾಗ ಹಿಂದ ಬರ್ದೋಗ್ಯಾರ. ಶಂಕರಾಚಾರ್ಯ ಅಂತ ಒಬ್ಬ ಹುಟ್ಟತಾನೆ ಈ ದೇಶದೊಳಗ. ಅವನೇ ಶಂಕರಾಚಾರ್ಯ ಅಂತ ಹೆಂಗ ಗುರುತಿಸ್ಬೇಕಪ್ಪ ಅಂತಂದ್ರೆ, ಶಿವನೇ ಅವತರಿಸಿ ಬರ್ತಾನಂತೇಳಿ ಈ ಶಿವನ ಅವತಾರದ ಬಗ್ಗೆ ಅಡ್ವಾನ್ಸ್ಡ್ ಇನ್ಫಾರ್ಮೇಶನ್ ಇತ್ತು ಜಗತ್ತಿಗೆ. ಇವನೇ ಶಿವ, ಇವನೇ ಶಂಕರ ಅಂತ ಹೆಂಗ ಗುರುತಿಸ್ಬೇಕು ಅಂತಂದ್ರೆ,
ಗಂಗಾ ನದಿ ಒಳಗೆ ಬದ್ರಿನಾಥನ ಮೂರ್ತಿ ಆದ. ಅದನ್ನ ಎಲ್ಲಿ ಅದ ಅಂತ ಯಾರಿಗೆ ಗೊತ್ತಿಲ್ಲ. ಅದನ್ನ ಹುಡುಕಿ ತೆಗೆಯುವಂತ ಕೆಲಸ ಯಾರು ಮಾಡ್ತಾರ? ಬದ್ರಿನಾಥನ ಮೂರ್ತಿ ತೆಗೆಯ ಕೆಲಸ ಯಾರು ಮಾಡ್ತಾರ? ಅವನೇ ಶಿವ ಅಂತೇಳಿ ತಿಳ್ಕೊಂಡು ಅವನಿಗೆ ನೀವು ಶಿವ ಅಂತ ಗೌರವಿಸಬೇಕು. ಅವರೇ ಶಂಕರಾಚಾರ್ಯ ಇರ್ತಾರ ಅಂತ ಹೇಳಿ ಇವರು ಹುಟ್ಟೋದಕ್ಕಿಂತ ಮೊದಲೇ ಬರೆದಿಟ್ಟಾರಂತ. ಮೊದಲು ಬರೆದಿಟ್ಟಾರೋ ಆಮೇಲೆ ಬರೆದಿಟ್ಟಾರೋ ಏನ್ ಖರೇನೋ ಏನ್ ಸುಳ್ಳು ನಮ್ಗೇನ್ ಇವೆಲ್ಲ ಎದಕ್ ಬೇಕ್ರಿ? ನಮಗ ಬೇಕಾ ಇವು? ಆದ್ರೆ ಇವು ಕೊಟ್ಟ ಖುಷಿ ಯಾವ ಕೊಡಲ್ಲ. ಅಹಂ ಬ್ರಹ್ಮಾಸ್ಮಿಗಳು ಇವೇ ಮಜಾ ಕೊಡ್ತಾವ ನಮಗೆ ಹೆಚ್ಚ. ಹೌದಲ್ಲ ಏನ್ ಅದ್ಭುತಪ್ಪ. ಇದ್ರದೊಂದು ದೊಡ್ಡ ಕಥೆ ಹೇಳಿದ್ರೆ ನಿಮ್ಗೆ ಅದೇ ಭಾರಿ ಖುಷಿ ಕೊಡ್ತದ. ಇದ್ರ ಹಿಂದಿನ ಕಥೆ ಬಹಳ ದೊಡ್ಡ ಕಥೆ ಅದ. ಅದು ಹೇಳ್ಕೋತ ಕೂತ್ರ ಏನಿಲ್ಲ, ಮಂಡಳ ತಿಂದಂಗ ಹೊಟ್ಟಿನೇ ತುಂಬಂಗಿಲ್ಲ. ಚಪಾತಿ ಅನ್ನ ಸಾರು ರೊಟ್ಟಿ ಪಲ್ಯ ಉಂಡ್ರೆ ಹೊಟ್ಟಿ ತುಂಬಿತು. ಇದ್ರಿಂದ ಏನು ಹೊಟ್ಟಿ ತುಂಬಿತು? ಅದಕ್ಕೇನಾಯ್ತು? ಭಗವಾನ್ ಗಂಗಾ ನದಿಯಿಂದ ಪ್ರಭು ಬದ್ರಿನಾಥರ ಮೂರ್ತಿಯನ್ನು ಹೊರಗೆ ತೆಗೆದು ಸ್ಥಾಪಿಸಿದರು. ಭಗವಾನ್ ಶಿವನೇ ಶಂಕರಾಚಾರ್ಯರ ರೂಪದಲ್ಲಿ ಅವತರಿಸಿ ಬಂದು ಸತ್ಯ ಧರ್ಮದ ಸ್ಥಾಪನೆ ಮಾಡುತ್ತಾರೆ. ಸಾಮಾಜಿಕ ಪಾಠ ಮುಗಿತಾ? ಸೋಷಿಯಲ್ ಹೆಂಗೆ ತಿಳಿತಾ? ಇದು ಇವತ್ತು ಹೇಳಿದ ಪಾಠ ನಾ ಬರೇ ಇದೀಟೆ ಹೇಳಿದ್ನಿ ಅಂತಂದ್ರೆ ನಿಮ್ಗೆ ಹೊಟ್ಟಿ ತುಂಬ್ತಿದ್ದಿಲ್ಲ. ಈಗ ನಾ ಈ ಸಿದ್ಧಾಂತ ವ್ಯಾವಹಾರಿಕ ಪಾರಮಾರ್ಥಿಕ ಪ್ರತಿಪಾದನೆಯ ಬಗ್ಗೆ 4 ಸಾಲ ಹೇಳಿನಲ್ಲ, ಅದು ಮುಖ್ಯ ಅನ್ಸ್ಲಕತ್ತದ. ಇಲ್ಲಿ ಶಂಕರಾಚಾರ್ಯ ಇತಿಹಾಸ ಮುಖ್ಯ ಅನ್ಸ್ಲಕತ್ತದ. ಅದು ಮುಖ್ಯ ಅದ. ಇದು ಹೊಟ್ಟೆ ತುಂಬಲಿದೆ. ಇದರಿಂದ ಇದು ಸುಮ್ಮನೆ ಸ್ನ್ಯಾಕ್ಸ್ ಇದ್ದಂಗೆ ಅದು. ಇದು ಏನಾರ ಈಟೆ ತಿಂದು ಮಕ್ಕೊಂಡ್ರಿ ಅಂದ್ರೆ ಆಸಿಡಿಟಿ ಆಗ್ತದ, ಹೊಟ್ಟೆ ತುಂಬಂತವೇ ಆಗ್ಬೇಕು ಅದ್ರೊಳಗೆ. ಮುಂದಿಂದ ಏನಾಗ್ತಾನ? ಎಷ್ಟೈತೆ ಟೈಮ? ಒಂದು 10 ನಿಮಿಷ ಹೋತು. ಚೌಪಾಯಿ ಏನಿದು? 6ನೇದ್ದು. 5 ಆಯ್ತು, 6 ಏನದ ಇದು? ಜೈಸೆ ಭಾನು ಉದಯ ಉಜಿಯಾರೆ. ಶಂಕರಾಚಾರ್ಯ ಹೆಂಗಪ್ಪ? ದೂರಿ ಕರೈ ಜಗಮೆ ಅಂದಿಯಾರೆ. ಯಾವ ರೀತಿ ಶಂಕರಾಚಾರ್ಯರು ಹೆಂಗಪ್ಪ ಅಂತಂದ್ರೆ, ಕಗ್ಗತ್ತಲು ತುಂಬಿದ ಜಗತ್ತಿನೊಳಗ ಸೂರ್ಯ ಉದಯ ಆದ ಕೂಡಲೇ ಕತ್ತಲೆಲ್ಲ ಹೋಗ್ಬಿಡ್ತದಲ್ಲ. ಜಗಮೆ ಅಂದಿಯಾರಿ ಕರಿ ದೂರ. ಕತ್ತಲನ್ನ ದೂರ ಮಾಡಿ ಸೂರ್ಯ ಹೆಂಗ ಬರ್ತಾನೋ ಆ ಸೂರ್ಯ ಜೈಸೆ ಭಾನು ಅಂದ್ರೆ ಸೂರ್ಯ, ಉದಯ ಉಜಿಯಾರೆ. ಉಜಿಯಾರೆ ಅಂದ್ರೆ ಬೆಳಿಗ್ಗೆ, ಉದಯದಲ್ಲಿ ಹೆಂಗ ಅವನು ಬರ್ತಾನ, ಉದಯ ಆಗದು. ದೂರೀಕರೈ ಜಗಮೆ ಅಂದಿಯಾರೆ. ಜಗತ್ತಿನ ಕತ್ತಲೆಯನ್ನ ಹೆಂಗ ದೂರ ಮಾಡ್ತಾನ. ಸಬ್ ವಸ್ತು ಹಿ ಜೂಕೋ ತೂ ಬಾಸೈ. ಎಲ್ಲ ವಸ್ತುಗಳನ್ನ ಹೆಂಗ್ ಕಾಣಬೇಕು ಅಂದ್ರೆ ಸಂಶಯ ಅವ್ರ ವಿಪರ್ಯಾಯ ನಸೈ. ಅದರ ಮೇಲೆ ಸಂಶಯ ಮತ್ತು ನಿಂದ ತರ್ಕ ಏನಿದ್ರು ಎಲ್ಲ ಬಿಟ್ಟುಬಿಡು. ಎಲ್ಲ ಬ್ರಹ್ಮನೇ ಆದ, ಬ್ರಹ್ಮ ಬಿಟ್ಟು ಮತ್ತೊಂದು ಏನೇನು ಇಲ್ಲ ಅಂತ ಹೇಳುವಂತ ಶಂಕರಾಚಾರ್ಯ ಸಿದ್ಧಾಂತ ಬಂದ್ಬಿಡ್ತು. ಯಾವ ಪ್ರಕಾರ? ಸೂರ್ಯನ ಉದಯವಾದಾಗ ಜಗತ್ತಿನಲ್ಲಿರುವ ಕತ್ತಲೆಯನ್ನ ಬೆಳಕು ಹೇಗೆ ದೂರ ಮಾಡುವುದು, ಎಲ್ಲಾ ವಸ್ತುಗಳು ಇದ್ದಕ್ಕಿದ್ದ ಹಾಗೆ ಪ್ರಕಾಶಮಾನವಾಗಿ ಹೊಳಿಲಕತ್ತಿ ಬಿಡ್ತಾವಂತ. ಶಂಕರಾಚಾರ್ಯ ಇದಾದಾಗ ಜೀವಕೋ ತೂಬಾಸೈ ತೋರ್ಲಕತ್ಬಿಟ್ಟವಂತ. ಯಾಕ? ಅವಕ್ಕ ಬ್ರಹ್ಮ ಸ್ವರೂಪದ ಒಂದು ಸ್ಥಿತಿಗತಿ ಬಂದು ಬಿಡುತ್ತಲ್ಲ. ಶಂಕರಾಚಾರ್ಯ ಅವುಗಳಿಗೆ ನೋಡುವಂತ ಒಂದು ವ್ಯಕ್ತಿ ಬಂದಾಗ ಹೊಳಿಲಕತ್ಬಿಟ್ಟು ಸಂಶಯ ಅಂದ್ರೆ ಸರ್ವ ಸಂಶಯಗಳು, ಅವ್ರ ವಿಪರ್ಯಾಯಗಳು ಅಂತ ಭ್ರಮೆಗಳು ಎಲ್ಲ ನಾಶ ಆಗ್ಬಿಟ್ಟು, ಈಗ ನಿಮ್ ಬಗ್ಗೆ ಎಲ್ಲ ಕೇರ್ಲೆಸ್ ಆಗಿರ್ತೀರ ತಿಳ್ಕೊಳ್ರಿ. ನಿಮಗ್ ಕೇರ್ ಮಾಡತ್ತವ್ರ ಒಬ್ರು ಬಂದ್ರಂತಂದ್ರೆ ಸಂತೋಷವಾಗಿ ಬಿಡ್ತದಿಲ್ಲ, ಖುಷಿ ಆಗ್ತದ ಇಲ್ಲ. ಹಾಗೆ ಶಂಕರಾಚಾರ್ಯ ಉತ್ಪನ್ನ ಆದ ಕೂಡ್ಲೇನೆ ಜಗತ್ತಿನ ಎಲ್ಲಾ ವಸ್ತುಗಳೇನು ತಳ ಹೊಳಿಲಕತ್ಬಿಟ್ಟು ಅಂತ, ಖುಷಿ ಪ್ರಕಾಶಮಾನವಾಗಿ ಹೊಳಿಲಕತ್ಬಿಟ್ಟು ಅಂತ. ಹಂಗ ಶಂಕರಾಚಾರ್ಯರದು ಅವತಾರ ಆಯ್ತು ಅಂತ. ಅದಕ್ಕೆ ಕುವೆಂಪು ಅವರು ಬರೀತಾರ, ಎಂತದದು ಕತ್ತಲ
ಕತ್ತಲು ಬರ್ತದಲ್ಲ, ಎಂತ ಕತ್ತಲದು? ಕಾರ್ತಿಕದ ಕತ್ತಲಲ್ಲಿ ಉದಯಿಸಿ ಬಂದೆ ನೀನು ಅಂತ. ಕಾರ್ತಿಕದ ಕತ್ತಲಲ್ಲಿ ಅಂತಂದ್ರ ಭಯಂಕರ ಕತ್ಲಿರ್ತದಲ್ರಿ ಕಾರ್ತಿಕದ. ನವೆಂಬರ್ ಡಿಸೆಂಬರ್ದಾಗ ಇರ್ತದ ನೋಡ್ರಿ ಕಾರ್ತಿಕ ಮಾಸ. ಆ ಕಂತ ಕತ್ತಲ್ದಾಗ ಯಾರು ಉದಯಿಸಿ ಬಂದ್ರಂತಾರ? ಬಸವಣ್ಣ ಹೇಳ್ತಾರ ಅವ್ರು. ಕುವೆಂಪು ಅವ್ರು ಹೇಳಿದ್ದು ಕಾರ್ತಿಕದ ಕತ್ತಲಲ್ಲಿ. ಬಸವಣ್ಣವ್ರ ಬಗ್ಗೆ ಬರೀತಾರ ಅವ್ರು ಒಂದ್ ಕಡೆ. ಕಾರ್ತಿಕದ ಕತ್ತಲಲ್ಲಿ ಉದಯಿಸಿ ಬಂದ್ಯಪ್ಪ. ಅದಕ್ಕಿಂತ ಮೊದಲ ಇಲ್ಲಿ ಬಹಳ ಸಮಸ್ಯೆ ಇತ್ತು, ಜಗತ್ತೆಲ್ಲ ಹಾಳು ಮಾಡಿಬಿಟ್ಟಿದ್ರು. ಅದಕ್ಕೆ ಚೌಪಾಯಿ 7, 5, 6, 7. ಏನ್ 7 ಅಂತಂದ್ರ, ದೋಹ ಅಂದ್ರೆ ಎಲ್ಲ ನಿಮಗ ಕಾಣವು 4 ಸಾಲೆ ಕಾಣ್ತಿರ್ತಾವ. 4 ಸಾಲು ಕಾಣಾಗ ದೋಹ ಅಂದ್ರ 2 ಕೂಡಿ 2 ಸಾಲು ಕೂಡಿ 2 ಸಾಲು ಹತ್ತದದು. ಚೌಪಾಯಿ ಅಂದ್ರೆ 4 ಸಾಲು ಸೆಪರೇಟ್ ಅರ್ಥ ಇರ್ತದ. ಚೌಪಾಯಿಗೆ ಮತ್ತು ದೋಹಕ ಅರ್ಥ ತಿಳ್ಕೋಬೇಕು. ದೋಹ ಅಂತಂದ್ರ ಅಲ್ಲಿ 2 ಸಾಲು 4 ಪೀಸ್ ಮಾಡಿ ಹಾಕಿರ್ತಾರ. 2 ಸಾಲು ಕಂಪ್ಲೀಟ್ ಓದಿದ್ರ 1 ಸಾಲಿನ ಅರ್ಥ ಹತ್ತಿರ್ತದ. ಹಂಗ ಚೌಪಾಯಿದಾಗ ಹೆಂಗಿರ್ತದಂದ್ರ 4 ಸಾಲುಗಳು ನೀವು ಸೆಪರೇಟ್ ಓದಿದ್ರೆ ಒಂದೇ ಸಾಲಿಗೆ 1 ಅರ್ಥ ಇರ್ತದ. ಅದ್ರಾಗ 4 ಅರ್ಥ ಇರ್ತಾವ, ದೋಹದೊಳಗೆ 2 ಅರ್ಥ ಇರ್ತಾವ. ತಿಳಿತಾವ ವ್ಯತ್ಯಾಸ? ದೋಹದೊಳಗ 2 ಅರ್ಥ ಇರ್ತಾವ. ನೋಡ್ಲಕ್ಕ 4 ಸಾಲು ಕಾಣಿಸ್ತದ. 1 ಅರ್ಥ ತಿಳ್ಕೋಬೇಕಾದ್ರ 2 ಸಾಲುಗಳನ್ನ ಓದಬೇಕು. ತಿಳಿತಾ ಇಲ್ರಿ? ಈಗ ನೋಡ್ರಿ, ಚೌಪಾಯಿ ಅಂತಂದ್ರೆ ಏನದ? ಅದ್ರೊಳಗೆ 4 ಅರ್ಥ ಇರ್ತಾವ, 4 ಸಾಲು ಇರ್ತದ. ಒಂದೊಂದು ಸಾಲಿಗೆ 1 ಅರ್ಥ ಇರ್ತಾವ. ದೋಹಾದೊಳಗ ಏನಿರ್ತದ? 2 ಅರ್ಥ ಇರ್ತಾವ, 4 ಸಾಲು ಇರ್ತಾವ. 1 ಅರ್ಥ ತಿಳ್ಕೋಬೇಕಾದ್ರೆ 2 ಸಾಲು ಓದ್ಬೇಕು. 2 ಸಾಲು ಕಂಪ್ಲೀಟ್ ಓದಿದ್ರೆ 1 ಅರ್ಥ ತಿಳಿಸ್ತದ. ಇನ್ನೊಂದ್ 2 ಸಾಲು ಓದಿದ್ರೆ ಇನ್ನೊಂದು ಅರ್ಥ. ದಟ್ ಈಸ್ ದೋಹ. ಚೌಪಾಯಿದಾಗ ಏನಂತ? ಸರಳ. 1 ಸಾಲು ಓದಿದ್ರೆ 1 ಅರ್ಥ, 1 ಸಾಲು ಓದಿದ್ರೆ 1 ಅರ್ಥ. ದೋಹದೊಳಗೆ 2 ಸಾಲು ಓದಿ 1 ಅರ್ಥ. ಕಂದ ಪದ್ಯ ಅಂದ್ರೆ 4 ಸಾಲು ಓದಿದ್ರೆ 1 ಅರ್ಥ. ಏನಾಕಿರ್ಲಕ್ಕ? ವೇದ ಅರ್ಥಮೇ ತು ಅಜ್ಞಾನಿ ನಸಿ ಹೈ ಶ್ರೀ ಶಂಕರ ವ್ಯಾಖ್ಯಾನ. ತ್ಯೂ ತು ಅಲ್ಲ, ತ್ಯೂ ಅಂದ್ರ ತ್ಯೂ. ಹಾಗೆಯೇ ಬೆಳಕು ಹೆಂಗ ಸೂರ್ಯ ಬಂದ್ರ ಕತ್ತಲೆ ಎಲ್ಲ ಹೋಗಿ ಬೆಳಕು ಬಂದು ಎಲ್ಲ ಜಗತ್ತಿನ ವಸ್ತುಗಳು ತಳ ತಳ ಹೊಳಿತವ, ಹಾಗೆಯೇ ಕ್ಯೂ ಅಜ್ಞಾನ ಅಂದ್ರೆ ವೇದಗಳ ಅರ್ಥಗಳ ಅಭಿಪ್ರಾಯದಲ್ಲಿ ಅಜ್ಞಾನವನ್ನ, ಅಂದ್ರೆ ಪ್ರಸ್ಥಾನ ತ್ರಯಗಳ ಮೇಲೆ ಬರೆದಿರುವ ತಪ್ಪು ತಿಳುವಳಿಕೆಗಳನ್ನ ಏನ್ ಮಾಡಿದ್ರು? ಶಂಕರಾಚಾರ್ಯರು ವ್ಯಾಖ್ಯಾನವು, ಭಾಷ್ಯವು ಏನ್ ಮಾಡ್ತದ? ಶಂಕರಾಚಾರ್ಯರ ವ್ಯಾಖ್ಯಾನ ಏನದಲ್ಲ ಅದು ನಾಶ ಮಾಡಿ ಹೋಗಿತ್ತದ. ನಿಮ್ಮದು ಹಿಂದೂ ಧರ್ಮದೊಳಗ ನಿಮ್ಮದು ಒಂದು ಮತ ಅಂತೇಳಿ ಪ್ರತಿಪಾದಿಸಬೇಕಾದ್ರೆ, ನಿಮಗೊಂದು ಕಾನ್ಸೆಪ್ಟ್ ಬರಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಿಮ್ಮ ಕಾನ್ಸೆಪ್ಟ್ ಅಲ್ಲಿ ವ್ಯಕ್ತಪಡಿಸ್ಬೇಕಾದ್ರೆ ಸುಮ್ಮನೆ ಹೋಗಿ ನನ್ನ ತಲೆಗೆ ಒಂದಕ್ಕಿಂತ ಐಡಿಯಾ ಬಂದದ್ರಿ ಅಂತ ನೀವು ಹೇಳಕ್ ಆದ್ರೆ ಯಾರು ಕೇಳಂಗಿಲ್ಲ. ನಿಮ್ಮ ಕಾನ್ಸೆಪ್ಟ್ ಪ್ರಕಾರ ಭಗವದ್ಗೀತೆಯನ್ನ ಏನ್ ಮಾಡ್ಬೇಕು? ಅದಕ್ಕೆ ಭಾಷೆ ಬರಿಬೇಕು. ಪ್ರಸ್ಥಾನತ್ರಯಗಳು ಮತ್ತು ಉಪನಿಷತ್ತುಗಳಲ್ಲಿ ಏನು ಶ್ಲೋಕಗಳು ಹೇಳ್ತಾವ ಆ ಶ್ಲೋಕಗಳಿಗೆ ತಕ್ಕಂತೆ ನಿಮ್ಮ ಅರ್ಥ ಬರಿಬೇಕು. ನಿಮ್ಮ ಮತದ ಅರ್ಥ, ದ್ವೈತ ಮತದವರು ಉಪನಿಷತ್ತಿನಲ್ಲಿ ದ್ವೈತ ಹೇಳ್ತದಂತೇಳಿ ಬರ್ದಾರ. ಬ್ರಹ್ಮಸೂತ್ರ ದ್ವೈತ ಹೇಳ್ತದತ್ತೆ ಬರ್ದಾರ. ಭಗವದ್ಗೀತೆ ದ್ವೈತ ಹೇಳ್ತದತ್ತೆ ಬರ್ದಾರ. ಶಂಕರಾಚಾರ್ಯರು ಬ್ರಹ್ಮಸೂತ್ರ, ಉಪನಿಷತ್ತು ಮತ್ತು ಭಗವದ್ಗೀತೆ ಅದ್ವೈತ ಹೇಳ್ತದಂತೆಯೇ ಬರ್ದಾರ. ಯಾವ ಬಣ್ಣದ ಚಶ್ಮಾ ಹಾಕೊಂಡು ಅವು ಮೂರನ್ನ ನೀ ನೋಡ್ಬೇಕು. ಮೊದಲ ಕೆಂಪು ಅಂತಿದೆ, ಅವು ಮೂರದ್ರ ಮೇಲೆ ಭಾಷೆ ಬರೀ ನೀನು. ಈ ವಾಕ್ಯದ ಪ್ರಕಾರ ನೀನು ದ್ವೈತ ಹೆಂಗೆ ಆಗ್ತದೆ, ಈ ವಾಕ್ಯದ ಪ್ರಕಾರ ನೀನು ಅದ್ವೈತ ಹೆಂಗೆ ಆಗ್ತದೆ. ಅದಕ್ಕೆ ಪ್ರಸ್ಥಾನತ್ರಯ ನಿಮ್ಮ ಮತವಾದ
ಮಸ್ತ್ ಚಾಲೆಂಜ್ ಇಟ್ಟಾರಲ್ರಿ ಅಲ್ಲಿ ಬ್ರಹ್ಮಸೂತ್ರ, ಉಪನಿಷತ್ತು ಮತ್ತ ಭಗವದ್ಗೀತೆ ಈ ಮೂರದ್ರ ಮೇಲೆ ಭಾಷ್ಯ ಬರಿಬೇಕು. ಅವರು ಮೊದಲ ಭಾಷ್ಯ ಬರೆದು ಅಲ್ಲಿ ಪ್ರತಿಪಾದನೆ ಮಾಡಬೇಕು. ಮಾಡಿದ ಮೇಲೆ ದ್ವೈತನು ಎಲ್ಲ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಎಲ್ಲರೂ ಕೂಡಿ ಅದು ಓದಬೇಕು. ಓದಿದ ಮೇಲೆ ಅದು ಎಲ್ಲರೂ ಹೌದಂತ ಒಪ್ಕೋಬೇಕು. ಇವ್ರು ಅನುಯಾಯಿಗಳು, ವಿರೋಧಿಗಳು ದ್ವೈತವನ್ನ ಅಲ್ಲಿ ಮೂಲ ಪಂಡಿತರು ಒಪ್ಪಿಕೊಂಡರ, ಅದ್ವೈತವನ್ನ ಒಪ್ಪಿಕೊಂಡರ, ವಿಶಿಷ್ಟಾದ್ವೈತವನ್ನು ಒಪ್ಪಿಕೊಂಡಾರ. ಯಾಕೆ ಒಪ್ಪಿಕೊಂಡಾರ ಅಂದ್ರ ಆ ಮೂರದ್ರ ಮೇಲೆ ಭಾಷ್ಯ ಬರ್ದಾರ ಅವರು. ಶಂಕರಾಚಾರ್ಯರು ಭಾಷ್ಯ ಬರ್ದಾರ, ಮಧ್ವಾಚಾರ್ಯರು ಭಾಷ್ಯ ಬರ್ದಾರ, ರಾಮಾನುಜಾಚಾರ್ಯರು ಭಾಷ್ಯ ಬರ್ದಾರ. ಮತ್ತೆ ನಿಮಗೂ ಒಂದು ಬರ್ತಿತ್ತು ಇದನ್ನ ದಾಟಿ ಅಥವಾ ಇದ್ರ ಒಳಗೆ ಇನ್ನೂ ಒಂದು ಏನಾರ ನಿಮ್ಮ ಕಾನ್ಸೆಪ್ಟ್ ಇತ್ತಂದ್ರೆ ನೀವು ಬರೆದು ಅವರೆಲ್ಲರಿಗೆ ಕರೆಸಿ ಕುಂದಿರಿಸಿ ನಿಮ್ಮದು ಪ್ರತಿಪಾದನೆ ಮಾಡಿದ್ರೆ ನಿಮ್ದು ಒಪ್ಪಿಗೆ ಆಯ್ತಂದ್ರೆ ನಿಮ್ಮದನ್ನು ಒಂದು ಮತ ಅಂತ ಹೇಳಿ ಅವರು ಸ್ವೀಕಾರ ಮಾಡ್ತಾರ. ನಿಮ್ಮ ಕಾನ್ಸೆಪ್ಟ್ ನ ಬರಿಬೇಕು. ದ್ವೈತ, ಭಗವದ್ಗೀತೆ ದ್ವೈತವನ್ನ ಪ್ರತಿಪಾದಿಸುತ್ತದೆ. ಉಪನಿಷತ್ತುಗಳು ದ್ವೈತವನ್ನೇ ಪ್ರತಿಪಾದಿಸುತ್ತವೆ. ಅದ್ರ ಮೇಲೆ ನಿಮ್ ಭಾಷೆ ಬರಿಬೇಕು, ನಿಮ್ ಲ್ಯಾಂಗ್ವೇಜ್ ನ ಬರಿಬೇಕು. ಇಲ್ಲಿ ಅದಕ್ಕೆ ನೀವು ಈ ಮೂವರ್ಕಿಂತ ದೊಡ್ಡವರು, ನೀವೆಷ್ಟು ಶಾಣ್ಯರಿದ್ದೀರಿ ಅಂದ್ರ ಇದು ಅನಿರ್ವಚನೀಯ ಸಿದ್ಧಾಂತ. ದ್ವೈತದವ್ರಿಗೆ ದ್ವೈತ ಕಾಣುತ್ತದೆ, ಅದ್ವೈತದವ್ರಿಗೆ ಅದ್ವೈತ ಕಾಣುತ್ತದೆ, ವಿಶಿಷ್ಟಾದ್ವೈತ ಕಾಣುತ್ತದೆ. ಈ ಜಗತ್ತೇನದ ಇದು ಅನಿರ್ವಚನೀಯ. ಈ ಅನಿರ್ವಚನೀಯದ ಬಗ್ಗೆ ತಮ್ಮದೇ ಆದಂತ ಒಂದೊಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಯಾರ ಅವರು. ಅವರೆಲ್ಲ ನಿಮ್ಮ ಸಿದ್ಧಾಂತದ ಒಂದು ಸಣ್ಣ ಹುಡುಗರು ಅವರಷ್ಟೇ. ಇವರೆಲ್ಲರಿಗಿಂತ ದೊಡ್ಡ ಸಿದ್ಧಾಂತ ನಿಶ್ಚಲ್ ದಾಸ ಸಿದ್ಧಾಂತ. ಅವ್ರು ಅನಿರ್ವಚನೀಯ ಅನ್ನೋ ಶಬ್ದ ತಿಳ್ಕೊಂಡಿದ್ರಂತಂದ್ರೆ ಇದು ಮಾಡ್ಲಿಕ್ಕೆ ಓದ್ತಿದ್ದಿಲ್ಲ. ನೀವು ದೊಡ್ಡವರು. ಅವ್ರಿಗೆ ಆ ಟೈಮ್ನಾಗ ಅದು ತಿಳಿದಿಲ್ಲ. ನಿಶ್ಚಲ್ ದಾಸ ಆಧುನಿಕ ಸಿದ್ಧಾಂತಿ, ಇವನಲ್ಲಿ ಅದೆಲ್ಲ ಗೊತ್ತಾಯ್ತು. ಇದು ಜಗತ್ತೇನದ ಅನಿಶ್ಚಿತ, ಈ ಜಗತ್ತೇನದ ಅನಿರ್ವಚನೀಯ ಅಂತ ಹೇಳಿ ತಿಳ್ಕೊಂಡು ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡ್ರೆ ನಮ್ಮ ಸಾಧನೆಗೆ ಹಾನಿ. ಇವೆಲ್ಲ ಜಿದ್ದು ಮಾಡಬಾರದು. ಇವು ಏನ್ ದೊಡ್ಡ ವಿಷಯ ಅಲ್ಲ. ಇವ್ರಕ್ಕಿಂತ ನಿಶ್ಚಲ್ ದಾಸನ್ಕಿಂತ ದೊಡ್ಡವ್ರು ಯಾರು? ರೇಣುಕಾಚಾರ್ಯ, ಬಸವಾದಿ ಶರಣರು. ಎಲ್ಲ ಓದಿ ತಲೆ ಕೆಡಿಸ್ಕೊಂಡವ ಯಾರು? ಅಗಸ್ತ್ಯ ಮಹರ್ಷಿ. ಅಗದಿ ಲೇಟೆಸ್ಟ್ ಸ್ಟೂಡೆಂಟ್ ಅವ ಅಗಸ್ತ್ಯ ಮಹರ್ಷಿ. ಎಲ್ಲ ಓದಿ ತಲೆ ಕೆಡಿಸ್ಕೊಂಡು ಯಾವ್ದು ಕರೆ ಯಾವ್ದು ಸುಳ್ಳ ಎಲ್ಲ ಓದಿದೆವು. ದ್ವೈತ ಆಯ್ತು, ವಿಶಿಷ್ಟ ಕರೆ ಓದಿದ್ರಾಗ ನಾನು ಪ್ರಮಾಣ ಯಾವ್ದು ಹಿಡ್ಕೊಳ್ಳಿ ತಿಳಿಲಾರ್ದಂಗೆ ಆಗ್ಬೇಕು. ದೊಡ್ಡ ತಪಸ್ವಿ, ಅಪಾರ ಮಹಿಮಾ ಸಂಪನ್ನ ವ್ಯಕ್ತಿ. ಆ ಅಗಸ್ತ್ಯ ಮಹರ್ಷಿಯಿಂದ ನಾವು ಎಂದೂ ಮರೆಯಂಗಿಲ್ಲ. ಅವನಿಗೆ ಇಷ್ಟೆಲ್ಲ ಕನ್ಫ್ಯೂಸ್ ಆಗ್ಲಕತ್ತ. ಶಂಕರಾಚಾರ್ಯರು ಹೆಂಗ ಈ ಕಲಿಯುಗದಾಗ ಅವತರಿಸಿ ಬಂದ್ರು, ಅದೇ ರೀತಿ ಅವನು ಅಗಸ್ತ್ಯ ಮಹರ್ಷಿನ ಸಮಾಧಾನ ಮಾಡ್ಲಕ್ಕ ಅವ್ರ ಯುಗದಾಗ ಅವ್ರು ಬಂದ್ರು. ರೇಣುಕಾಚಾರ್ಯರು ಬಂದು ಏನ್ ಹೇಳ್ತಾರ? ಇವೆಲ್ಲ ಸಾಧನೆಗಳು ಏನದವಪ್ಪ, ನೀನು ಬ್ರಹ್ಮ ಸ್ವರೂಪನೇ ಅದಿ, ನೀನು ಶಿವ ಸ್ವರೂಪನೇ ಇದಿ. ನಿನ್ನ ಶಿವ ಸ್ವರೂಪವನ್ನ ನೀನು ತಿಳ್ಕೊಳ್ಳೋದ್ರ ಸಲುವಾಗಿ ಇವೆಲ್ಲ ಸ್ಟೆಪ್ಗಳಪ್ಪ. ಒಂದೊಂದು ಯಾವದನ್ನ ಕೆಟ್ಟ ಅನ್ಬೇಡ, ಯಾವುದು ತಪ್ಪು ಅನ್ಬೇಡ, ಯಾವುದು ವಿರೋಧ ಅನ್ಬೇಡ. ಇವೆಲ್ಲ ದಾಟಿ ಹೋಗ್ಬೇಕಪ್ಪ ನೀನು. ಸ್ಟೆಪ್ಗಳದ, ಇವೆಲ್ಲ ತುಳಿದ ಮೇಲೆ ಹೋಗ್ಬೇಕಪ್ಪ ನೀನು. ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತನೂ ದಾಟು, ಅದು ಒಂದು ಸ್ಟೆಪ್. ದ್ವೈತ ತಿಳ್ಕೋ. ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತವನ್ನು ತಿಳ್ಕೋ, ಶಂಕರಾಚಾರ್ಯರ ಅದ್ವೈತವನ್ನು ತಿಳ್ಕೊಂಡು ಅಲ್ಲೇ ನಿಂದಿರ್ಬೇಡ. ನೀ ಮ್ಯಾಲ ಹೋಗ್ಬೇಕು, ನೀ ಬ್ರಹ್ಮ ಸ್ವರೂಪ ಆಗ್ಬೇಕು. ನೀನು ಬ್ರಹ್ಮ ಸ್ವರೂಪ ಆಗಿ ಬರೇ ನಿನ್ ಪಾಡಿಗೆ ನೀನ್ ಇದ್ರೆ ಹೆಂಗ? ಎಲ್ಲವನ್ನ ಬ್ರಹ್ಮನಾಗಿ ಕಾಣಬೇಕು. ಸರ್ವಂ ಬ್ರಹ್ಮಾಸ್ತೆ ನೀನ್ ಕಂಡ್ರೆ ಹೆಂಗ? ಎಲ್ಲರಿಗೆ ಕಾಣಂಗ ಮಾಡಬೇಕು. ಸಂಗಟ ಕರ್ಕೊಂಡು
ಬಸವಣ್ಣವ್ರು ಬರೇ ತಾವ್ ಒಬ್ರೆ ಕಂಡು ಹೋದ್ರೇನು? ತಮ್ಮಂಗ ಕಾಣಂಗ ಇನ್ನೊಂದಿಸ್ ಮಂದಿನ ಮಾಡಿ ಹೋದ್ರ ಇಲ್ಲ? ಹಂಗ ಇಡೀ ಜಗತ್ತಿನೊಳಗ ಇನ್ನೊಂದಿಸ್ ಮಂದಿಗೆ ಇದ್ರಂಗ ನಿಮ್ಗೇನ್ ಸುಖ ಆಗ್ಯದ ಇನ್ನೊಬ್ಬರಿಗೆ ಹಂಚಿ ಅವರು ಸುಖಿಗಳಾಗಿ ಮಾಡಂತ ಕೆಲಸ ನೀ ಮಾಡ್ಬೇಕಪ್ಪ. ಅದಕ್ಕೆ ಇಲ್ಲೇನಾಯ್ತು, ಶಂಕರಾಚಾರ್ಯರ ವ್ಯಾಖ್ಯಾನ ನಾಶ ಮಾಡ್ತದ. ಶಂಕರಾಚಾರ್ಯರ ವ್ಯಾಖ್ಯಾನ ಈ ಉಳಿದವರೆಲ್ಲ ಏನೇನು ತಪ್ಪು ಪ್ರತಿಪಾದನೆ ಮಾಡ್ಯಾರ ಅವೆಲ್ಲ ನಾಶ ಮಾಡ್ತದ. ಕರಿ ಐತೆ ಉಪದೇಶ ಯಥಾರ್ಥ. ಅವರು ಮಾಡಿದ ನಿಜವಾದ ಉಪದೇಶದಿಂದ ನಾತಹಿ ಸಂಶಯ ಅರು ಅಯಥಾರ್ಥ. ಎಲ್ಲ ಸಂಶಯಗಳು ನಾಶ ಮಾಡಿ ಭ್ರಾಂತಿಗಳಿಂದ ಉಂಟಾದ ತಪ್ಪು ತಿಳುವಳಿಕೆಗಳೆಲ್ಲ ಹೋಗ್ಬಿಡ್ತಾವ. ಶಂಕರಾಚಾರ್ಯರು ಒಂದೇ ಒಂದು ಓದಿ ಬಿಡ್ರಿ, ಎಲ್ಲರದು ತಪ್ಪು ತಿಳುವಳಿಕೆಗಳು ಹೋಗ್ತಾವ. ಶಂಕರಾಚಾರ್ಯರು ಅಲ್ಲಿ ಏನು ಬರೇ ಶಂಕರಾಚಾರ್ಯರು ವೇದಾಂತ ಮಟ್ಟಕ್ಕೆ ನಿಲ್ಲಲಿಲ್ಲ. ಅವರು ಹೆಣ್ಣನ್ನ ಗೌರವಿಸಿದರು, ಎಲ್ಲಾನು ಗೌರವಿಸಿದರು. ಅವರು ದೇವಿ ಮೇಲೂ ಚಲೋ ಚಲೋ ಹಾಡುಗಳು ಬರೆದ್ರ ಇಲ್ರಿ? ಹೆಣ್ಣಿಗೆ ಗೌರವಿಸಿದ್ರ ಇಲ್ಲ ಅವರು? ಅದು ವೇದಾಂತ ಸಿದ್ಧಾಂತ ಹಚ್ಚಕ್ಕೆ ಅಲ್ಲಿ ಮಟ್ಟಿಗೆ ಇದ್ದು ಹೆಣ್ಣು ಮಣ್ಣುಗಳನ್ನು ಹಳೆಯುವ ಮಟ್ಟಕ್ಕೆ ನಿಂತರೇನವರು? ಇಲ್ಲ. ಅದೇ ರೀತಿ ಶರಣ ಸಿದ್ಧಾಂತನು ಏನದ ಅಂತಂದ್ರ, ಈ ಒಂದು ವೀರಶೈವ ಸಿದ್ಧಾಂತ ಏನದ ಇಲ್ಲಿನೂ ಏನದ ಅಂತಂದ್ರ ಎಲ್ಲವನ್ನು ಗೌರವಿಸ್ಬೇಕು. ಹೆಣ್ಣನ್ನ ಮಾಯೆ ಮಾಯೆ ಅನ್ಕೋತ ಯಾರಿರ್ತಾರ ಆ ಮಾಯಾವಾದಿಗಳಿಗೆ ಮೀರಿದ್ದುದು. ಅವರೆಲ್ಲರಿಗಿಂತ ದೊಡ್ಡವರು ರೇಣುಕರು. ಆ ರೇಣುಕರ ವಿಚಾರಗಳನ್ನೇ ತಗೊಂಡು ಬಸವಾದಿ ಶರಣರು ವಚನಗಳು ಬರದ. ನಾವೀಗ ರೇಣುಕರ ಸಿದ್ಧಾಂತಕ್ಕೆ ಹೋಗ್ಬೇಕಾದ್ರೆ ಇವೇನು ಗೊತ್ತಿರಲಾರ್ದೆ ಅಲ್ಲಿ ಸೀದಾ ರೇಣುಕರ ಸಿದ್ಧಾಂತಕ್ಕೆ ಹೋದ್ರೆ ಹೆಂಗ್ ತಿಳಿತದೆ? ಈಗ ನಿಮ್ಗೆ ರೇಣುಕರ ಸಿದ್ಧಾಂತ ಚಿಕಾವಣಿ ತಗೊಂಡು ಹೋದ್ರಿ ಎಷ್ಟು ಚಂದ ತಲೆಗೆ ಹೋಗ್ತದೆ ಈಗ. ಅದಕ್ಕೆ ಎಲ್ಲ ತಪ್ಪುಗಳು ಎಲ್ಲ ನಾಶ ಆಗ್ಬಿಟ್ಟು ಪರಮಾನಂದ ಪ್ರಾಪ್ತಿಭವ ಸರ್ವ ದುಃಖ ನಿವೃತ್ತಿ ಭವ ಎಲ್ಲ ನಾಶ ಆಗಿ ಏನಾಯ್ತು? ಮೋಕ್ಷ ಆಯಿತು. ಪರಮಾರ್ಥ ಪರಮ ಯಥಾರ್ಥ ಬ್ರಹ್ಮಜ್ಞಾನ ಪ್ರಾಪ್ತಿಭವ. ಏನದು? ಈಗ ಪರಮಾನಂದ ಪ್ರಾಪ್ತಿಭವದ ಅರ್ಥ ಹೇಳಕತ್ತಾರ. ಪರಮಾನಂದ ಪ್ರಾಪ್ತಿ ಎದರಿಂದ ಆಗ್ತದ? ಪರಮ ಯಥಾರ್ಥ ಬ್ರಹ್ಮಜ್ಞಾನ ಪ್ರಾಪ್ತಿಭವ. ಪರಮ ಯಥಾರ್ಥವಾದಂತ ಬ್ರಹ್ಮ ಏನದನ ಅದನ್ನ ನೀನು ಪ್ರಾಪ್ತಿ ಮಾಡ್ಕೊಂಡೆಂದ್ರೆ ಪರಮಾನಂದ ಪ್ರಾಪ್ತಿ ಆಗ್ತದೆ. ಈ ವಾಕ್ಯ ಬರ್ಕೋಬೇಕು ನೀವು. ಪರಮಾನಂದ ಪ್ರಾಪ್ತಿಭವ ಅಂತಂದ್ರೇನು? ಪರಮ ಯಥಾರ್ಥ ಬ್ರಹ್ಮ, ಪರಮ ಯಥಾರ್ಥ ಬ್ರಹ್ಮ ಜ್ಞಾನ. ಬ್ರಾಕೆಟ್ನಾಗ ಭಾನ ಅಂತ ಹಾಕೋಬೇಕು. ಮೊದಲಿನವರು ಭಾನ ಅನ್ನೋ ಶಬ್ದ ಬಳಸಿಲ್ಲ. ನಿಶ್ಚಲದಾಸರು ಭಾನ ಜ್ಞಾನ ಅಂತಂದ್ರೆ ಪರಮಾತ್ಮ ಹೆಂಗದನಂತ ವರ್ಣನೆ ಮಾಡೋದಕ್ಕೆ ಜ್ಞಾನ ಅಂತಾರ. ಆ ಪರಮಾತ್ಮ ನಾನದೀನಿ ಅನ್ಬೇಕಾದ್ರೆ ಭಾನ. ಅಸತ್ವ ಪಾದಕ ಅಭಾನ ಪಾದಕ ಅನ್ನಲ್ಲಿ ಭಾನ, ಅದೇ ಭಾನ. ಪರಮ ಯಥಾರ್ಥ ಬ್ರಹ್ಮ ಭಾನ ಪ್ರಾಪ್ತಿಭವ ಅಂದ್ರೆ ಪರಮಾನಂದ ಪ್ರಾಪ್ತಿಭವ. ಪರಮ ಯಥಾರ್ಥ ಬ್ರಹ್ಮಜ್ಞಾನ ಅನ್ರಿ, ಶಿವಜ್ಞಾನ ಅನ್ರಿ, ಪ್ರಾಪ್ತಿ ಭವ. ಮತ್ತೆ ಸರ್ವ ದುಃಖ ನಿವೃತ್ತಿ ಭವಕ್ಕೆ ಏನ್ ಬರೀತೀರಿ? ಶಂಕರಾಚಾರ್ಯರ ಒಂದು ಸಿದ್ಧಾಂತಕ್ಕೆ ಹೋದ್ರಿ ಅಂತಂದ್ರ ನೀವು ಜಗತ್ತನ್ನ ಗೌರವಿಸ್ತೀರಿ, ಬರ್ಕೊಂಡ್ರೆ ಸರ್ವದ್ದು ಪರಮಾನಂದ ಪ್ರಾಪ್ತಿ ಭವದ ಅರ್ಥ ಬರ್ಕೊಂಡ್ರೆ ಏನ್ ಬರ್ಕೊಂಡ್ರಿ? ಪರಮ ಯಥಾರ್ಥ ಬ್ರಹ್ಮಜ್ಞಾನ ಅಥವಾ ಶಿವಜ್ಞಾನ. ಜ್ಞಾನದ ಬದಲಿ ಭಾನ ಅಂತ ಬರ್ಕೋಬೇಕು, ಬ್ರಹ್ಮದ ಬದಲಿ ಶಿವ ಅಂತ ಬರ್ಕೋಬೇಕು. ಆ ಶಿವಜ್ಞಾನ ಅಂದ್ರೆ ಶಿವ ಸ್ವರೂಪ, ಅಖಂಡ ಬ್ರಹ್ಮ ಒಂದೇ ಅದ ಅಂತೇಳಿ ಅದು ತಿಳ್ಕೊಂಡಾಗ ಪ್ರಾಪ್ತಿ ಪರಮಾನಂದ ಪ್ರಾಪ್ತಿ ಆಗ್ತದೆ. ನೆಕ್ಸ್ಟ್ ಸರ್ವ ದುಃಖ ನಿವೃತ್ತಿ ಭವ ಅಂತಂದ್ರೆ ಏನ್ ಬರೀತೀರಿ? ಹೆಂಗ ಅರ್ಥ ಬರೀತೀರಿ?
ಇಲ್ಲಿ ಏನಂತಂದ್ರ ಸರ್ವ ಅಂದ್ರೆ ಏನು, ಇಲ್ಲಿ ಮ್ಯಾಲ ಪರಮ ಅಂತ ಬರ್ದಿರಲ್ಲ, ಅದರಂಗ ಇಲ್ಲಿ ಸರ್ವ ಹಾಕೋಬೇಕು. ಯಥಾರ್ಥ ಅಂತ ಬರ್ದಲ್ಲಿ ಅಯಥಾರ್ಥ ಅಂತ ಬರೀಬೇಕು, ಅದರ ಅಪೋಸಿಟ್ ಬರೀಬೇಕದು. ಸರ್ವ ಅಯಥಾರ್ಥ. ಬ್ರಹ್ಮಜ್ಞಾನದ ಬದಲು ಏನ್ ಬರೀತೀರಿ? ಭ್ರಮಜ್ಞಾನ. ಯಥಾರ್ಥ ಭ್ರಮಜ್ಞಾನ ನಿವೃತ್ತಿ ಭವ. ಸರ್ವ ಅಯಥಾರ್ಥ ಭ್ರಮಜ್ಞಾನ ನಿವೃತ್ತಿ ಭವ. ಯಾರಿಗಂತಾರೆ ಇದು? ಮಧ್ವಾಚಾರ್ಯ, ನಿಂಬಾರ್ಕಾಚಾರ್ಯ, ಅವ್ರು ಯಾರ್ಯಾರು ಅದರಲ್ಲ, ಅವರೆಲ್ಲರೂ ಬರೆದದ್ದು ಭ್ರಮಜ್ಞಾನ, ಅಯಥಾರ್ಥ. ಅದಕ್ಕೆ ಪರಮ ಯಥಾರ್ಥ ಬ್ರಹ್ಮಜ್ಞಾನ ಅಥವಾ ಶಿವಭಾನ ಏನದ, ಶಿವೋಹಂ ಏನದಲ್ಲ, ಅದನ್ನು ಮಾಡಿಕೊಂಡ್ರೆ ನಿಮಗೆ ಪರಮಾನಂದ ಪ್ರಾಪ್ತಿ ಆಗ್ತದೆ. ಮತ್ತೆ ಇವು ಅಯಥಾರ್ಥಗಳನ್ನ ನೀವು ಪ್ರಾಪ್ತಿ ಮಾಡ್ಕೊಂಡ್ರೆ ಅಂದ್ರೆ ಲೌಕಿಕ ವ್ಯವಹಾರದಲ್ಲಿ ನೀವು ಶಾಣ್ಯರಾಗಿ ಬೇಕಾದಷ್ಟು ನಂಬರ್ 1 ಶ್ರೀಮಂತರಾಗಬಹುದು ಜಗತ್ತಿಗೆ, ಆದರೆ ಮೋಕ್ಷ ಆಗಂಗಿಲ್ಲ, ಆನಂದ ಉಂಟಾಗಲ್ಲ. ಬರ್ಕೊಂಡ್ರೆ ಸರ್ವ ದುಃಖ ನಿವೃತ್ತಿ ಭವದ ಅರ್ಥ ಸರ್ವ ಅಯಥಾರ್ಥ ಬ್ರಹ್ಮಜ್ಞಾನ ನಿವೃತ್ತಿ ಭವ. ಬರೇ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ ಅಂದ್ರೆ ಏನು ಅಂತಂದ್ರೆ ಅದರದ್ದು ಎಕ್ಸ್ಪೆನ್ಷನ್, ಅದನ್ನ ವಿವರಣೆ ಮಾಡಿ ಬರೆದಾರ. ಅಂದ್ರೆ ವೇದಗಳ ಅಭಿಪ್ರಾಯದಲ್ಲಿ, ವೇದಗಳ ಅರ್ಥಗಳ ಅಭಿಪ್ರಾಯದಲ್ಲಿ ಅಜ್ಞಾನಿಗಳು ಅಂತ ಯಾರಿಗಂತಾರ? ಯಾರಿಗಂತಾರೆ? 4 ಮಂದಿಗೆ ಬೈತಾರ ಅವರು. ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ವಲ್ಲಭಾಚಾರ್ಯ, ನಿಂಬಾರ್ಕಾಚಾರ್ಯ ಮತ್ತು ಅವರಂತೆ ಮತ್ತೆ ಈ ಒಂದು ಭೇದವನ್ನು ಕಲ್ಪಿಸುವವರಿಗೆ ಅಜ್ಞಾನಿಗಳು ಅಂತಾರ. ಜ್ಞಾನ ಅಂತಂದ್ರೆ ಅಭೇದ, ಅಜ್ಞಾನ ಅಂತಂದ್ರೆ ಭೇದ. ಒಂದೇ ಪರಮಾತ್ಮ ಇದ್ದಾಗ 2 ಎಲ್ಲಿದು ಬರ್ತದ? ಅದು ಭೇದ ಕಲ್ಪಿಸಿದ್ರೆ ಅದು ಅಜ್ಞಾನ ಅಂತಂದ್ರು. ಅದು ಅಜ್ಞಾನಿಗಳು ಪ್ರಸ್ಥಾನ ತ್ರಯಗಳ ಬಗ್ಗೆ ಏನು ತಪ್ಪು ತಿಳುವಳಿಕೆ ಮಂಡಿಸಿದ್ದಾರೋ ಮಧ್ವಾದಿಗಳು, ಶಂಕರ ಭಗವತ್ಪಾದರು ಸೂರ್ಯೋದಯವಾದಾಗ ಕತ್ತಲೆ ಹೇಗೆ ನಾಶವಾಗುತ್ತದೆಯೋ ಹಾಗೆಯೇ ಭೇದವಾದಿಗಳು ಹೇಳತಕ್ಕಂಥ ಅಜ್ಞಾನ ಶಂಕರ ಭಗವತ್ಪಾದರ ಪ್ರವಚನಗಳಿಂದ ನಾಶವಾಗುತ್ತದೆ. ನಮಗೆ ಶಂಕರರದು ಗೊತ್ತಿಲ್ಲ, ಮಾಧ್ವರದು ಗೊತ್ತಿಲ್ಲ. ನಿಶ್ಚಲ್ ದಾಸರಿಗೆ ಗೊತ್ತು, ಅವ್ರು ತಿಳ್ಕೊಂಡು ನಮ್ಗೆ ಹೇಳಕತ್ತಾರ, ಹ್ಞೂ ಅನ್ಬೇಕಷ್ಟೇ. ಅವ್ರ ಸಿದ್ಧಾಂತಗಳು ನಾವೆಲ್ಲಿ ಓದೀವಿ, ಅವ್ರಿಗೆ ಯಾಕೆ ನಾವು ಅಜ್ಞಾನಿ ಜ್ಞಾನಿ ಅನ್ಲಕ್ ಹೋಗ್ಬೇಕು? ನಮಗ್ ಬೇಕಾಗ್ಯದ ನಮ್ಮದು ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ನಮ್ಗೇನ್ ಬೇಕಷ್ಟೇ. ಇದನ್ನು ತಲೆಗಿಟ್ಕೊಂಡು ನಾವು ಮಧ್ವಾಚಾರ್ಯರ ಬಗ್ಗೆ ಭಿನ್ನಾಭಿಪ್ರಾಯ, ಶಂಕರಾಚಾರ್ಯರ ಬಗ್ಗೆ ಅಭಿಮಾನ ಇವೇನಾತವ? ಶಂಕರಾಚಾರ್ಯರ ಬಗ್ಗೆ ಅಭಿಮಾನ, ಮಧ್ವಾಚಾರ್ಯರ ಬಗ್ಗೆ ಭಿನ್ನಾಭಿಪ್ರಾಯ ಇಟ್ಕೊಳ್ಳೋದಿದೆ ಎಂತ ಪ್ರತಿಪಾದನೆ? ವ್ಯಾವಹಾರಿಕ ಪ್ರತಿಪಾದನೆ. ಲೌಕಿಕ ವ್ಯವಹಾರದಾಗ ಹೋಗ್ಬಿಡ್ತೀವಿ ನಾವು. ನಮಗ್ ಬೇಕಾಗಿರೋದೇನು? ಶಿವೋಹಂ ಭಾವ ಸಿದ್ಧಿ ಮಾಡ್ಕೊಳ್ಳೋದು. ಪಾರಮಾರ್ಥಿಕ ಪ್ರತಿಪಾದನೆ ಒಳಗೆ ನಮ್ಮ ಜೀವನ ಕಳಿಬೇಕಪ್ಪ. ಎಂದೆಂದೂ ಈ ವ್ಯಾವಹಾರಿಕ ಪ್ರತಿಪಾದನೆ ಒಳಗೆ ಹೋಗಿ ತಲೆ ಕೆಡಿಸ್ಕೊಳ್ಳಕ್ ಹೋಗಬಾರ್ದು. ಇದೆಲ್ಲ ವ್ಯಾವಹಾರಿಕ, ಇದೆಲ್ಲ ವ್ಯಾವಹಾರಿಕ. ನಾಳೆಗೆ ನಾವು ವ್ಯಾವಹಾರಿಕ ಪ್ರತಿಪಾದನೆ ಮಾತಾಡ್ತೇನೆ ನೋಡ್ರಿ, ಹೆಂಗಿರ್ತದೆ. ಪಾಲ್ತು ನನ್ನ ಮಗ ಏನ್ ಮಾತಾಡಿದ ಅಂತೀರಿ ನೀವು. ಯಾಕಂದ್ರೆ ನೀವು ಪಾರಮಾರ್ಥಿಕ ಜ್ಞಾನ ಇದ್ದವ್ರಿಗೆ ಅದು ಅನಿಸ್ತದ. ಪಾರಮಾರ್ಥಿಕ ಜ್ಞಾನ ಇರ್ಲಾರ್ದವ್ರಿಗೆ ಅದೇ ಚಲೋ ಅನ್ನಿಸ್ತದೆ ವ್ಯಾವಹಾರಿಕ. ನಿಮಗೆ ಪಾರಮಾರ್ಥಿಕ ಜ್ಞಾನ ಇದ್ದವರಿಗೆ ದಿನ 1 ಸಾರಿಯಾರೆ ನಿಮಗೆ ಶಿವೋಹಂ ಅಂತಂದ್ರೆ ಸಮಾಧಾನ ಆಗ್ತದೆ, ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಸಮಾಧಾನ ಆಗ್ತದೆ. ಅದು ಬಿಟ್ಟಿಗೆ ನಾ ನಿಮ್ಗೆ ಯಾರ್ದಾರೆ ಊರ್ ಮಂದಿ ಕಥೆ ಹೇಳಿದ್ರೆ ಸುಮ್ಮಿರ್ತೀರ? ನಾಳೆಗೆ ವಿದ್ವಾಂಸರು, ಸಾಹಿತಿಗಳು, ಪಂಡಿತರು ಅಂತೇನು ಇರ್ತಾರಲ್ರಿ, ಅವ್ರು ಏನ್ ಮಾಡಿರ್ತಾರ, ಒಂದಿವ್ಸ ಬುಕ್ಗಳು ಇಟ್ಕೊಂಡಿರ್ತಾರ, ಹಳಿವು ಹೊಸವು ಎಲ್ಲ ಜಮಾಯಿಸಿ ಇಟ್ಕೊಂಡಿರ್ತಾರ.
ಜಮಾಯಿಸಿಟ್ಕೊಂಡು ಈ ವಾಕ್ಯ ಅದ್ರಾಗ ಅಲ್ಲದ ಅದ್ರದಲ್ಲ, ಈ ವಾಕ್ಯ ಇದಕ್ಕಿಂತ ಮೊದಲು ಆ ವಾಕ್ಯದಾಗ ಬರೆದಿದ್ರು ಅಲ್ಲದ, ಆ ವಾಕ್ಯ ಅಲ್ಲದ, ಹೀಗಾಗಿ ಇವ್ರಕ್ಕಿಂತ ಅದು ಪ್ರಾಚೀನ, ಅದಕ್ಕಿಂತ ಈ ಕಾಲ ನಿರ್ಣಯದಲ್ಲಿ ಹೋಗ್ತಾರೋ ಯಾವುದು ಹಳಿದು ಯಾವುದು ಹೊಸದು. ವಿದ್ವಾಂಸರ ಕೆಲಸಗಳಿವೆಲ್ಲ. ಬ್ರಹ್ಮಜ್ಞಾನ ಇಲ್ಲೇ ಇಲ್ಲ ಅಲ್ಲಿ. ಸಾಧನೆ ಇಲ್ಲೇ ಇಲ್ಲ, ಆಧ್ಯಾತ್ಮ ಸಾಧನೆ ಇಲ್ಲೇ ಇಲ್ಲ. ಹೌದ್ರದ್ದು ಕಾಲ ನಿರ್ಣಯ, ಹೌದ್ರದ್ದು ಅರ್ಥ ನಿರ್ಣಯ ಇಂಥವು ಮಾಡ್ಕೊತ ಓದ್ತಿರ್ತಾರೆ ವಿದ್ವಾಂಸರು. ಅವ್ರಿಗೆ ದೊಡ್ಡ ಶಾಣೆ ಇರತ್ತೆ, ಅವ್ರಿಗೆ PhD ಕೊಟ್ಟು ಅವ್ರಿಗೆ ಸ್ಟೇಜಿನ ಮೇಲೆ ಕುಂದಿರ್ಸಿ ದೊಡ್ಡ ಮರ್ಯಾದೆ ಕೊಡ್ತಿರ್ತಾರೆ. ಒಳಗೆ ಏನೂ ಇರಲ್ಲ. ಬುದ್ಧಿ ಅಂದ್ರೆ ಬುದ್ಧಿಗೇಡಿಗಳಿರ್ತಾರ ಅವ್ರು. ಬರೀ ಪಾಂಡಿತ್ಯ. ನಾಳೆಗೆ ನಾ ಮಾತಾಡ್ತೀನಿ. ಒಂದಿನ ಟೈಮ್ ಕೊಡ್ರಿ, ಬರೀ ಪಾಂಡಿತ್ಯ ಹೆಂಗಿರ್ತದ ಅಂತ ನನ್ನ ಬಲ್ಲಿ ಒಂದಿಟ್ಟು ಮಾಡಿ ಎಲ್ಲ ಎಂತದ ವಿದ್ವಾಂಸರು ಬರೆದಿಟ್ಟು ಬಿಸಾಕಿನ ಎಲ್ಲ ಒಂದು ಪೇಜ್ ಓದ್ತೀನಿ, ನೋಡಕತ್ರಿ ಹೆಂಗಿರ್ತದ. ಆ ಬುಕ್ಕಿನಾಗಿಲ್ಲ, ಈ ಬುಕ್ಕಿನಾಗದ, ಆ ಬುಕ್ಕಿನಾಗದ, ಈ ಬುಕ್ಕಿನಾಗದ, ಅಲ್ಲೆಲ್ಲ ಇಲ್ಲೆಲ್ಲ ಹಿಂಗಂತಾರ. ಅದಕ್ಕೆ ಶಂಕರ ಭಗವತ್ಪಾದರು ಸೂರ್ಯೋದಯವಾದಾಗ ಕತ್ತಲೆ ಹೇಗೆ ನಾಶವಾಗುತ್ತದೆಯೋ ಹಾಗೆಯೇ ಭೇದವಾದಿಗಳು ಹೇಳತಕ್ಕಂಥ ಅಜ್ಞಾನ ಶಂಕರ ಭಗವತ್ಪಾದರ ಪ್ರವಚನಗಳಿಂದ ನಾಶವಾಗುತ್ತದೆ. ಆ ಪಂಡಿತರದು ಏನದಪ್ಪ ಅಂದ್ರ ಅವ್ರ ಹತ್ರ ಎಷ್ಟು ಶಾಸ್ತ್ರ ಸಂಗ್ರಹ ಆದ ಅದನ್ನ ದಾಟಿ ಅವರು ಹೋಗಂಗಿಲ್ಲ. ಯಾಕಂದ್ರೆ ಅವ್ರ ಬಳಿ ಆಧಾರ ಇರಂಗಿಲ್ಲ. ಅವ್ರಿಗೆ ಶಾಸ್ತ್ರದ ಆಧಾರನೇ ಬೇಕು. ನಮಗ ಪರಮಾತ್ಮನ ಆಧಾರ ಇಟ್ಕೊಂಡವರು ಈ ಶಾಸ್ತ್ರಗಳನ್ನ ದಾಟಿ ಹೋಗ್ತೀವಿ ನಾವು. ಇವು ವ್ಯವಹಾರಿಕ, ಇವು ನಮಗೆ ಶಾಸ್ತ್ರೀಯ ಆಧಾರ ಬೇಕಾಗಿಲ್ಲ. ಇವೆಲ್ಲ ವ್ಯವಹಾರಿಕ, ಶಾಸ್ತ್ರ ಇಟ್ಕೊಂಡು ವ್ಯವಹಾರ ಮಾಡೋದು ಅವೆಲ್ಲ ವ್ಯವಹಾರಿಕ. ಬಿಸಾಕಬೇಕು. ಬಿಸಾಕಿದ್ರೆ ನಾವು ಬ್ರಹ್ಮಜ್ಞಾನಿಗಳಾಗ್ತೀವಿ. ವಿದ್ವಾಂಸರನ್ನ ಬಿಸಾಕಬೇಕು, ಸಾಹಿತಿಗಳನ್ನ ಬಿಸಾಕಬೇಕು, ಸಾಹಿತ್ಯ ಬಿಸಾಕಬೇಕು, ಪಾಂಡಿತ್ಯ ಬಿಸಾಕಬೇಕು, ಜ್ಞಾನ ಶೂನ್ಯ ಸ್ಥಳಕ್ಕೆ ಹೋಗ್ಬೇಕು. ಅವರಿಂದ ಉಪಯೋಗ ಇಲ್ಲ ಅಂತಲ್ಲ, ಅವರಿಂದ ಉಪಯೋಗದ. ಅವರೆಲ್ಲರೂ ಪ್ರಯತ್ನ ಮಾಡಿದ್ದಕ್ಕೆ ಅಲ್ಲಿಂದ ಇಲ್ಲಿ ತನಕ ಸಾಹಿತ್ಯ ರಕ್ಷಣೆ ಮಾಡಿಕೊಂಡು ಹೆಂಗ ಒಂದು ತಂದು ಹಚ್ಚಾರ ಸರಿ. ಆದ್ರೆ ಅವ್ರು ಏನ್ ಮಾಡ್ಯಾರ ಅದೇ ನಾವು ಮಾಡೋದ್ ಬೇಕಾಗಿಲ್ಲ, ಅದಕ್ಕಿಂತ ದೊಡ್ಡದ್ ಮಾಡ್ಬೇಕು ನಾವು. ಅದಕ್ಕೆ ಶಂಕರಾಚಾರ್ಯರು ಸತ್ಯವಾದ ಉಪದೇಶ ಮಾಡುತ್ತಾರೆ. ಮಧ್ವಾಚಾರ್ಯರು ಭ್ರಾಂತಿಯಿಂದ ತುಂಬಿರತಕ್ಕಂಥ ತಪ್ಪು ತಿಳುವಳಿಕೆಗಳನ್ನ, ಮಧ್ವಾಚಾರ್ಯರು ಏನ್ ತುಂಬ್ಯಾರಲ್ಲ ಅವುಗಳನ್ನ ಶಂಕರಾಚಾರ್ಯರು ಕಳೀತಾ ಇದ್ದಾರೆ. ಇದು ಇಂಡಿಯಾ ಪಾಕಿಸ್ತಾನ ಯುದ್ಧ ಇದ್ದಂಗೆ. ಅದು ನೋಡಿದ್ರೆ ಮಜಾ ಬರ್ತದ. ನಾವು ಅಷ್ಟೇ ಎಷ್ಟು ಬೇಕಷ್ಟು ಉಪಯೋಗ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಶಂಕರಾಚಾರ್ಯ ಮಧ್ವಾಚಾರ್ಯರ ಬಗ್ಗೆ ಬರ್ಕೋತ ಹೋಗ್ಯಾರ ಇವರು. ಅದೇ ನಾ ಹೇಳಿನಿಲ್ಲ ನಿಮಗೆ, 4ನೇ ತರಂಗದ ತನಕ ಖರೆ ಪ್ರವಚನ, ಉಳಿದದ್ದೆಲ್ಲ ಇದು ಪಾಲ್ತು ಪ್ರವಚನ ಅಂತ ಹೇಳಿನಿಲ್ಲ. ಈ ಪಾಲ್ತು ಪ್ರವಚನ ಹೌದಾ ಇಲ್ಲ ಈಗಿದು ನಿಮ್ ಲೆಕ್ಕಕ್ಕ? ಏನಿಲ್ಲ. ಮಾಡಬೇಕು, ಸುಮ್ಮನೆ ತಿಳ್ಕೋಬೇಕು, ಹಿಂದಿನ ಹಿಸ್ಟ್ರಿ ತಿಳ್ಕೋಬೇಕು ಅಷ್ಟೇ. ನಮ್ಮ ಅಜ್ಜ ಎಷ್ಟು ದೊಡ್ಡವಿದ್ದ, ಎಷ್ಟು ಗ್ರೇಟ್ ಇದ್ದ ತಗೊಂಡು ಏನ್ ಮಾಡ್ಬೇಕು? ಮೊಮ್ಮಗ ನೀ ಏನ್ ಮಾಡ್ಲಕತ್ತಿದ? ಅಜ್ಜ ಇದ್ದ, ನಿಂದೇನ್ ನಾವು ಕತೆ ಹಂಗ ಅಜ್ಜನ ಕತೆ ಕೇಳ್ಕೊತ ಕೂತಂಗಿರ್ಬೇಕು. ಹಂಗೆ ಹಳಿ ಹಿಸ್ಟ್ರಿ ಇದು, ಸಮಾಜ ಪಾಠ, ಸೋಷಿಯಲ್ ಪಾಠ ಅವ. ಸುಮ್ಮ ಅನ್ನೋಕ್ಕಷ್ಟೆ. ಇತಿಹಾಸ. ಇದ್ರ ಬಗ್ಗೆ ಯಾವುದು ರಾಗದ್ವೇಷ ಅಭಿಮಾನ ಯಾವ ತಾಳಬಾರದು. ನಮ್ಮ ಲಕ್ಷ್ಯ ಇರೋದು ಶಿವೋಹಂ ಸಿದ್ಧಿ. ಆಯ್ತು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ನಿನ್ನೆ ಯಾರಪ್ಪ ಸಿದ್ದೇಶ್ ವಿರಕ್ತ ಮಠ ಅಂತೇಳಿ ಇಲ್ಲ ರಾಯಚೂರವ್ರೆ, ಅವರು ದೊಡ್ಡ ಕಂಪನಿ ಯಾವುದೇ ಮೆಡಿಕಲ್ ರೆಪ್ ಅಲ್ಲ, ಎಷ್ಟೋ ರೆಪ್ಗಳು ಅವ್ರ ಕೈಯಾಗ ಕೆಲಸ ಮಾಡ್ತಾರ, ಎಷ್ಟೋ ಫಂಕ್ಷನ್ಗಳು ಮಾಡ್ತಾರ, ಎಷ್ಟೋ ಸಿನಿಮಾಗಳು ತೆಗೆದಾರ. ಸಿನಿಮಾ ಪ್ರೊಡ್ಯೂಸರ್ ಅವ್ರು. ಈ ನರಗುಂದ ಬಂಡಾಯ ಇಂಥವೆಲ್ಲ ತೆಗಿತಾರ ಅವ್ರು. ನಮ್ಮ ದೇಶದ ಇತಿಹಾಸ, ರಾಜ್ಯದ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಪಿಕ್ಚರ್ಗಳು ತೆಗಿತಾರ. ಕೇಳಿರ್ಬೋದು ಸಿದ್ದೇಶ್ ವಿರಕ್ತ ಮಠ ಅಂತ ಹೇಳ್ತಾರೆ. ಏನೋ ಆಕಸ್ಮಿಕ ರೋಡ್ನಾಗ ಸಿಕ್ಬಿಟ್ರು, ಸಂಜೆ ತನ ಬಿಡ್ಲಿಲ್ಲ ನಾನು. ನಾವು ಸಾಧನೆ ಮಾಡ್ತಾ ಇದ್ದೀವಿ, ಪಿಕ್ಚರ್ಗಳು ತೆಗೆಯೋದು ನಿಂದಿರ್ಸಿಲ್ಲ, ಕರೋನಾ ಬಂದ್ರು ಬಿಟ್ಟಿಲ್ಲ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೆಲ್ಲ ಗೊತ್ತು. ನಿಮ್ಮ ಜೀವನ ಧನ್ಯ ಸರ್, ನಿಮ್ಮಂಥವ್ರು ಸಿಕ್ಕಾಗ ನಾವು ರೆಸ್ಟ್ ಕೊಟ್ಟು ಸ್ವಲ್ಪ ನಿಮ್ಮ ಜೊತೆಗೆ ಇರಬೇಕು ಅಂತೇಳಿ ಕರ್ಕೊಂಡು
ನಮ್ಮ ಜೊತೆಗೆ ಅವರು ಬಹಳ ಸಮಯ ಕಳೆದರು ನಿನ್ನೆ. ಹೀಗಾಗಿ ಮತ್ತೆ ಬೇರೆ ಕೆಲಸಗಳನ್ನು ಹತ್ತಿಬಿಟ್ಟು ಟೈಮ್ ರಾತ್ರಿ ನಿಮ್ಮ ಪಾಠಕ್ಕೆ ಬರ್ಲಿಕ್ಕೆ ಕಾಲಿಲ್ಲ, ಕ್ಷಮಿಸ್ಬೇಕು. ಮತ್ತೆ ಸಂಜೆಗೆ ಭೇಟಿ ಆಗೋಣ. ಎಲ್ಲರಿಗೂ ಒಳಿತಾಗಲಿ. ಇವರೆಲ್ಲ ಡೂಪ್ಲಿಕೇಟ್ ರಾಜ್ಕುಮಾರ್, ಡೂಪ್ಲಿಕೇಟ್ ವಿಷ್ಣುವರ್ಧನ್ಗಳು ಆಕ್ಟ್ರೆಸ್ ಬಂದಾರಲ್ರಿ ಹೊಸದಾಗಿ, ನೋಡಿರಿಲ್ಲ? ಕಾರ್ಯಕ್ರಮಗಳು ಆಗ್ಯಾವಿಲ್ಲ ನಿಮ್ಮ ಊರಾಗ? ಸೇಮ್ ರಾಜ್ಕುಮಾರ್ ನಂಗೆ ಮಾಡ್ತಾರ, ಸೇಮ್ ವಿಷ್ಣುವರ್ಧನ್ ಮಾಡ್ದಂಗ್ ಮಾಡ್ತಾರ, ಅಂಬರೀಷ್ ಮಾಡ್ದಂಗ್ ಮಾಡ್ತಾರ. ಅಂತವ್ರದೆಲ್ಲ ಟೀಮ್ ಲೀಡರ್ ನೋಡ್ರಿ ಇವರು. ಸಿದ್ದೇಶ್ ವಿರಕ್ತಮಠ್ ಮಾತಾಡ್ತೀರಿ ಅವ್ರಿಗೆ ಫೋನ್ ಮಾಡಿ, ನಂಬರ್ ಕಳಿಸ್ತೀನಿ. ಬಹಳ ಸುಪ್ರಸಿದ್ಧ ವ್ಯಕ್ತಿ. ಅವ್ರು ಅಕಡೆ ಹುಬ್ಳಿ ಅಕಡೆಯವರೇ ಅದಾರ, ಇಲ್ಲಿ ರಾಯಚೂರಾಗ ಅದಾರ. ಅವ್ರು ಇಲ್ಲೇ ಅದಾವ, ಮನಿ ಅದೆಲ್ಲ ಇಲ್ಲೇ ಇರ್ತಾರ. ಬಟ್ ರಾಜ್ಯಾದ್ಯಂತ ಎಲ್ಲಿ ಬೇಕೆಲ್ಲ ಇರ್ತಾರ ಅವ್ರು. ಏನೋ ನಿನ್ನೆ ಆಕಸ್ಮಿಕ ಸಿಕ್ಕಿದ್ರು. ಅವ್ರೆಲ್ಲ ಒಂದಿನ ಟೈಮೇ ನಮಗ್ ತಗೊಂಡ್ರು ಫುಲ್. ನಮ್ಮನ್ನ ನೋಡಿದ ಕೂಡಲೇ ಭಯಂಕರ ಖುಷಿ ಆಗ್ಬಿಡ್ತು. ಎಲ್ಲ ಶೇಂಗಾ ಸಿಕ್ಕ ಊರದ ಶೇಂಗಾಗಳು ತಿಂದು ಅದು ಮಾಡಿ ಏನೋ ಒಟ್ಟು ನಿನ್ ಟೈಮ್ ಪಾಸ್ ಭಾರಿ ಮಾಡಿದ್ರು ಅವ್ರ ಸಂಗಟ. ಬರ್ರಿ ಅಲ್ಲಿ ಇಲ್ಲಿ ಹೋಗೋಣ ಅನ್ಕೋತ ಎಲ್ಲೋ ಹೋಗೋದು ಬಿಟ್ಟು ಟೋಟಲ್ ಪ್ರೋಗ್ರಾಮ್ ಬಿಟ್ಬಿಟ್ರು. ನಮ್ಮ ಸಂಗಟ ತಿರುಗಾಡ್ಕೊಂಡು ಮಾಡಿದ್ರು. ನರಗುಂದ ಬಂಡಾಯ ಏನೇನ್ ಪಿಕ್ಚರ್ಗಳೆಲ್ಲ ಮಾಡಿ ರಿಲೀಸ್ ಮಾಡ್ಯಾರ. ಮತ್ತೆ ಅವಾಗೇನತ್ತವ ಇತಿಹಾಸದ ಪಿಕ್ಚರ್ಗಳು. ನಾವ್ಯಾಂಗ ಇತಿಹಾಸ ನೋಡ್ಲಿಕ್ಕೆ ಇಷ್ಟಪಡಲ್ಲ. ಜನನು ಜನ ನೋಡ್ಲಿ ಬಿಡ್ಲಿ, ನಾವಂತೂ ಮಾಡಿ ಇಡಮು ಬೇಕಿದ್ದವ್ರು ಬೇಕಿದ್ದಂಗೆ ತೆಗೆದು ನೋಡ್ತಾರ ಅಂತೇಳಿ ಅಂತವೆಲ್ಲ ಸಿದ್ಧಿಗಳು ಮಾಡ್ಕೋತಾರ, ಮಾಡಕತ್ತಾರ. ಸುಮ್ ಪಬ್ಲಿಕ್ ಇಷ್ಟಕ್ಕೆ ತಕ್ಕಂತೆ ಕುಣಿಯಂತವು ಹಾಡಂತವು ಮಾಡಿದ್ರೆ ಇಷ್ಟೊತ್ತಿಗೆ ದೊಡ್ಡ ಫೇಮಸ್ ಆಗ್ತೀವಿ. ಆದ್ರೆ ನಾವು ದೇಶಾಭಿಮಾನಿಗಳು ಹಿಂದೆ ಸ್ವಾತಂತ್ರ್ಯ ಬರುವುದಕ್ಕ ಎಷ್ಟು ಜನ ತಮ್ಮ ಪ್ರಾಣ ಹರಣ ಮಾಡ್ಕೊಂಡಾರ, ತ್ಯಾಗ ಮಾಡ್ಯಾರ, ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡಿರ್ತೀನಿ ಅಂತ ಅವ್ರದೊಂದು ಬಹಳ ಪ್ರಯತ್ನಗಳು ಅದಾವ. ದೊಡ್ಡ ವ್ಯಕ್ತಿ ಅವ್ರು, ಬಹಳ ದೊಡ್ಡ ವ್ಯಕ್ತಿ ಅವ್ರು. ಅಂತವ್ರು ನಾವು ಸಿಕ್ಕ ಕೂಡ್ಲೇನೆ ಪೂರ್ತಿ ಸಣ್ಣ ಮಕ್ಕಳದಂಗೆ ಆಗ್ಬಿಡ್ತಾರ ಅವ್ರು. ನಮ್ಮನ್ ದೊಡ್ಡವ್ರು ಮಾಡ್ತಾರೆ. ಮತ್ತೆ ಏನ್ ನೋಡಕ್ ಅನ್ಕೋ ತಿರ್ಗಾಡ್ಬೇಕು ಅವ್ರ ಸಂಗಟ. ಓಕೆ, ಮುಂದಿಂದ ಏನ್ ಮಾಡ್ತೀರಿ ಮಾಷ್? ಪರಮಾನಂದ ಪ್ರಾಪ್ತಿ ಭವ ಮತ್ತು ಸರ್ವದುಃಖ ನಿವೃತ್ತಿ ಭವ ಇವುಗಳ ಅರ್ಥ. ಪರಮಾನಂದ ಪ್ರಾಪ್ತಿ ಭವಗಾರ್ಥ ಪರಮ ಯಥಾರ್ಥ ಶಿವಜ್ಞಾನ, ಪರಮ ಯಥಾರ್ಥ ಬ್ರಹ್ಮಜ್ಞಾನ ಅಥವಾ ಪಾನ, ಮತ್ತು ಸರ್ವದುಃಖ ನಿವೃತ್ತಿ ಇದರ ಅರ್ಥ ಸರ್ವ ಅಯಥಾರ್ಥ ಬ್ರಹ್ಮಜ್ಞಾನ ನಿವೃತ್ತಿ ಭವ ಅಥವಾ ನೀವು ಬ್ರಹ್ಮಜ್ಞಾನ ಸರ್ವ ಅಯಥಾರ್ಥ ಬ್ರಹ್ಮಜ್ಞಾನ ನಿವೃತ್ತಿ ಭವ ಅನ್ನು ತಿಳಿಸಿದ್ದಲ್ಲದೆ ಶಂಕರಾಚಾರ್ಯರ ಒಂದು ಸಿದ್ಧಾಂತವನ್ನ ಅದ್ವೈತ ಸಿದ್ಧಾಂತ ಮತ್ತು ಮಧ್ವಾಚಾರ್ಯ ನಿಂಬಾರಕಾಚಾರ್ಯ ಇವರ ಒಂದು ದ್ವೈತ ಸಿದ್ಧಾಂತದ ವ್ಯತ್ಯಾಸವನ್ನು ಕೂಡ ನಮಗೆ ತಿಳಿಸಿಕೊಟ್ಟು ಅವರಿಗೆ ಉತ್ಪೂರ್ವವಾದಂತಹ ಅಭಿನಂದನೆಗಳು. ಈಗ ಮಂಗಲಾಚರಣೆ ಹೇಳ್ತೀರಿ. ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ,
ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ ಬಾಲಬೋಧೆ ಶ್ರೀಚಂದ್ರೋದಯ ರಚಿಸಿದಾತನಿಗೆ ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣಿ ಬೋಧಿಪಗೆ ಪ್ರಭಾಕರ ಸಾರಮಂಡ ಪರತರ ಪಂಡಿತ ಮಾಡಿಸ್ತೇನೆ. ಎಲ್ಲ